ನಿತ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೆ ಪುರುಷೋತ್ತಮಾದ್ಯಾಃ ನಿತ್ಯಪ್ರವೃದ್ಧಸ್ಯ ತತಸ್ಯ ವೃದ್ಧಿಃ ಅಪೇಕ್ಷಾಲೋಕಸ್ಯ ಹಿ ಮಂದದೃಷ್ಟಿಂ. ಹೀಗಾಯಿತು. ದಶರಥ ರಾಜ ಜನಕರಾಜನ ಆಹ್ವಾನದಂತೆ ಬಂದ ಮಿಥಿಲೆಗೆ. ಆ ಸಮಯದಲ್ಲಿ ವಿವಾಹದ ಅಂಗವಾದಂತಹ ಹೋಮಾದಿಗಳೆಲ್ಲ ನಡೆದಿದೆ. ಏನಾಯಿತು? ಅಥಾತ್ಮಜಾಭ್ಯಾಂ ಸಹಿತ ಸಭಾರ್ಯೋ ಯಯೌ ಗಜಸ್ಯಂದನಪತ್ಯಯುಕ್ತಯ ಸ್ವಸೇನಯ ಅಗ್ರೆ ಪ್ರಣಿಧಾಯ ಧಾತೃಜಂ ವಸಿಷ್ಠಮಾಶ್ವೇವ ಸಯೇವ ಮೈಥಿಲಃ ಅಯತ್ರ ಮೈಥಿಲಃ ಒಂದು ಸ ಮೈಥಿಲೇನ ಅತಿತರಾಂ ಸಮರ್ಥಿತೋ ಅತಿತರಾಂ ಸಮರ್ಥಿತಃ ಬಹಳಷ್ಟು ಭಕ್ತಿಯಿಂದ ಗೌರವಿಸಿದೆ ತನ್ನನ್ನು. ವಿವಾಹಯಾಮಾಸ ಸುತಂ ಮುದಂಭರಃ ಪುರೋಹಿತಃ ಗಾತಿ ಸುತಾನುಮೋದಿತಃ ಜುಹಾವವನ್ಹಿಂ ವಿಧಿನಾ ವಸಿಷ್ಠಃ. ಆಮೇಲೆ ಅಷ್ಟೊತ್ತೇನಾಯಿತು? ತದಾ ವಿಮಾನಾವಲಿಭಿರ್ನಭಸ್ಥಲಂ ತಿರುಕ್ಷತಾಂ ಸಂಕುಲಮಾಸನಾಕಿನಾಂ ಸುರಾನಕಾದುಂದುಭಯೋ ವಿನೇದಿರೆ ಜಗುಶ್ಚ ಗಂಧರ್ವವರಾಹ ಸಹಸ್ರಶಃ. ತದಾ ವಿಮಾನಾವಲಿಭಿಃ ನಭಸ್ಥಲಂ ದಿದೃಕ್ಷತಾಂ ಸಂಕುಲಂ ಆಸ ನಾಕಿನಾಂ ಸುರಾನಕಾಃ ದುಂದುಭಯಃ ವಿನೇದಿರೆ ಜಗುಃ ಚ ಗಂಧರ್ವವರಾಹ ಸಹಸ್ರಶಃ. ತದಾ ಆಗ ವಿವಾಹ ಸಂಭ್ರಮದ ಕಾಲಕ್ಕೆ ವಿಮಾನಾವಲಿಭಿಃ ವಿಮಾನ ಆವಲಿಭಿಃ ಆವಲಿ ಅಂದರೆ ಗುಂಪುಗಳು, ವಿಮಾನಗಳ ಗುಂಪುಗಳು, ಅವುಗಳಿಂದ ನಭಸ್ಥಲಂ ನಭಸ್ಥಲಂ ನಭಸ್ಥಲ ಅಂದರೆ ಆಕಾಶತಲ, ಗಗನ ಪ್ರಾಂತ, ಗಗನ ಪ್ರಾಂತವನ್ನು ದಿದೃಕ್ಷತಾಂ ದ್ರಷ್ಟುಮಿಚ್ಛವಃ ದಿದೃಕ್ಷತಾಂ ನೋಡ ಬಯಸಿದಂತಹ ನಾಕಿನಾಂ ಸಂಕುಲ ಮಾಸ. ಅದರರ್ಥ ಏನು ಅಂದರೆ ತದಾ ಆಗ ದಿದೃಕ್ಷತಾಂ ಆ ವಿವಾಹ ಮಹೋತ್ಸವ ನೋಡೋದಕ್ಕೋಸ್ಕರವಾಗಿ ನಾಕಿನಾಂ ಸಂಕುಲ ಮಾಸೀತ್. ನಾಕಿಗಳು ಅಂದರೆ ಯಾರು? ನಾಕ ಅಂದರೆ ಸ್ವರ್ಗ. ನಾಕಿಗಳು ಸ್ವರ್ಗದಲ್ಲಿರತಕ್ಕ ದೇವತೆಗಳು. ಅವರ ಸಂಕುಲಂ ದೊಡ್ಡ ರಾಶಿ ಸೇರಿಬಿಟ್ಟು ದೇವತೆಗಳೆಲ್ಲ ವಿವಾಹ ಮಹೋತ್ಸವ ನೋಡೋಕ್ಕೋಸ್ಕರವಾಗಿ ಎಲ್ಲಿ ಸೇರಿದ್ರು? ಅವರು ಆಕಾಶದಲ್ಲಿ ಗಗನ ಅವ್ರ ಮೇಲೆ ಇದ್ದಾರೋ. ಹೇಗೆ ಬಂದಿದ್ದಾರೆ? ವಿಮಾನಗಳಿಂದ ಬಂದಿದ್ದಾರೆ. ವಿಮಾನಾವಲಿಭಿಃ ವಿಮಾನದಲ್ಲಿ ಕೂತ್ಕೊಂಡವರೆಲ್ಲ ಬಂದಿದ್ದಾರೆ. ಆಗ ವಿಮಾನಗಳು ಕಿಕ್ಕಿರಿದು ಹೋಗಿದೆ ಮೇಲ್ಗಡೆಗೆ. ದೇವತೆಗಳ ವಿಮಾನಗಳಲ್ಲಿ ಬಾಲ್ಕನಿ ಕಾನ್ಸೆಪ್ಟ್ ಬಂದಿದ್ದೆ, ಆದರೆ ಬಾಲ್ಕನಿ ಇದ್ದಾಗ ಅವ್ರದ್ದು ಅಲ್ಲಿಂದ ನೋಡ್ತಾ ಇದ್ದಾರೆ. ವಿಮಾನ ಹಾಗೆ ನಿಂತಿದ್ದಾವೆ ಇದ್ದ ಹಾಗೆ. ನಮ್ಮ ಹೆಲಿಕಾಪ್ಟರ್ ಸ್ಟಾಪ್ ಮಾಡಿದಾಗ ಅಲ್ಲೇ ನಿಂತ್ಕೊಂಡು ಹಾಗೆ ನೋಡ್ತಿದ್ದಾರೆ ಅಷ್ಟೇ. ಬರೋದು ಹಾಗೆ ಹೊರಟೋಗ್ಬಿಟ್ಟು ಅದು ಮತ್ತೆ ಎಲ್ಲ ಜಾಗ ಈಗ ಬೇಕಾಗಿಲ್ಲ. ಅವ್ರ ದೇಹರೂ ಬೇರೆ, ದೇಹ ಕೂಡ ನಮ್ಮಂಥ ದೇಹ ಅಲ್ಲ ಅವ್ರದ್ದು. ಜೊತೆಗೆ ಅದು ಬೇರೆ ಅಡ್ವಾಂಟೇಜ್ ಇದೆ. ಆ ರೀತಿಯಲ್ಲಿ ಬಂದು ನೋಡಿದರು. ಅವರಿಗೆಲ್ಲ ಭೂಲೋಕದವ್ರು ಕಾರ್ಗೆ ಇಟ್ಟರೆ ವಿಮಾನ ಇಟ್ಟವರಲ್ಲ, ಎಲ್ಲರೂ ವಿಮಾನಗಳೇ ಅವ್ರದ್ದೆಲ್ಲ ಕೂಡ ವಿಮಾನಗಳಿಂದ ಬಂದರು. ನಭಸ್ಥಲಂ ಗಗನ ಪ್ರಾಂತ ತುಂಬಿ ಹೋಯಿತು. ದಿದೃಕ್ಷತ ಇದೆಲ್ಲ ಉದ್ದೇಶ ಏನಿತ್ತು? ದಿದೃಕ್ಷತಾಂ ಸ್ವಯಂವರ ನೋಡಬೇಕು ನಾವು. ಸ್ವಯಂವರವನ್ನು ಲಕ್ಷ್ಮೀನಾರಾಯಣರ ವಿಶೇಷ ದರ್ಶನ ಆಗುತ್ತೆ ಎಂಬ ದೊಡ್ಡ ಉತ್ಸಾಹದಿಂದ ಬಂದಿದ್ದಾರೆ ಅವರೆಲ್ಲ. ತದಾ ವಿಮಾನಾವಲಿಭಿಃ ನಭಸ್ಥಲಂ ದಿದೃಕ್ಷತಾಂ ಸಂಕುಲಂ ಆಸ ನಾಕಿನಾಂ. ಈ ವಿವಾಹ ಮಹೋತ್ಸವ ಯಾತಕ್ಕೆ ದೊಡ್ಡದು? ಮನುಷ್ಯರ ದೃಷ್ಟಿಯಿಂದ ನಡೆದಿದ್ದು, ಅಲ್ಲಿ ದೇವತೆಗಳು ಆನಂದ ಪಡ್ತಾ ಇದ್ದ. ಅಂದರೆ ಯಾಕೆ? ಲಕ್ಷ್ಮೀನಾರಾಯಣರ ಕಲ್ಯಾಣ ಅಂದರೆ ಅದಕ್ಕಿಂತ ದೊಡ್ಡ ಕಲ್ಯಾಣ ಇಲ್ಲ. ಇನ್ನು ಮುಗಿದೋಯ್ತು. ಕತ್ತಿನ ಉಳಿದವರೆಲ್ಲ ಕಲ್ಯಾಣ ಮಾಡಿದಾಗ ಅನುಸಂಧಾನ ಮಾಡಬೇಕು ನಾವು ಒಳಗಡೆಗೆ. ಇಲ್ಲೇನಾಗಿದೆ ಇವತ್ತು? ಅವ್ರು ಫೋಟೋ ಇಟ್ಕೊಳ್ಳೋದು ಹೇಗಿರುತ್ತೆ? ಅವ್ರನ್ನೇ ಇಟ್ಕೊಳ್ಳೋದು ಹೇಗಿರುತ್ತೆ? ಫೋಟೋ ಇಟ್ಕೊಳ್ಳೋ ಸನ್ನಿಧಾನ ಅಷ್ಟೇ. ಅವರೇ ಬಂದಾಗ ಅವರೇ. ಇವತ್ತು ಲಕ್ಷ್ಮೀನಾರಾಯಣೇ ನಿಂತಿರೋದ್ರಿಂದ ಇದು ಪ್ರಸಂಗ ಎಷ್ಟು ಸಿಗುತ್ತೆ ಅವರಿಗೆ? ಸೀತಾ ಕಲ್ಯಾಣ, ಆಮೇಲೆ ರುಕ್ಮಿಣಿ ಕಲ್ಯಾಣ, ಸತ್ಯಭಾಮ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ, ಈ ರೀತಿ ಕೆಲವು ಕಡೆ ನೋಡೋದು ದೊಡ್ಡ ಯೋಗ. ಅವರೆಲ್ಲ ಬಂದರು. ಸುರಾನಕಾಹ ದುಂದುಭಯಃ ವಿನೇದಿರೆ. ಆನಕಗಳು ದುಂದುಭೆಗಳು, ದೇವದುಂದುಭೆಗಳು ಮಡಗಿದ್ದು. ಸುರಾನಕಗಳು ದೇವದುಂದುಭೆಗಳು. ಮತ್ತು ದುಂದುಭೆಗಳಲ್ಲಿ ಎರಡು. ಸುರಾನಕ ಒಂದು ಕಡೆಗೆ ದೇವತೆಗಳದು, ಇಲ್ಲಿ ಭೂಲೋಕದ್ದು. ಇವರು ದುಂದುಭಿ ಅವರು ದುಂದುಭಿ ಬಾರಿಸ್ತಾ ಇದ್ದಾರೆ. ಆಚಾರ ಅವತಾರ ಮಾಡಿದಾಗ ಎರಡು ಕೋಯಿನ್ಸೈಡ್ ಆಯಿತು ಅಂತ ಹೇಳ್ತಾರೆ. ಅವ್ರು ಬಾರಿಸೋದು ಇಲ್ಲಿ ವಿವಾಹದ ಒಂದು ಮೆರವಣಿಗೆ ಬಂತು, ಅದರ ಬಾಗ್ಯಗಳು ಕೇಳಿಸಿದ್ರು, ಎರಡು ಸೇರಿತಲ್ಲ, ಆ ರೀತಿ ಆಯಿತು. ತದಾತು ರಾಮಂ ದುಂದುಭಯ ವಿನೇದಿರೆ. ನೇದಿರೆ ನಾದ ಮಾಡಿದ್ರು. ವಿನೇದಿರೆ ಭಾರಿ ಜೋರಾಗಿ ನಾದವನ್ನು ಮಾಡಿದ್ರು. ಗಟ್ಟಿಬೇಡ ಅಂತಾರಲ್ಲ ಹಾಗೆ.
ಅವು ಆ ಗಟ್ಟಿ ಬೇಡ ನಡೀತು. ಇವ್ರದ್ದೆಲ್ಲ ಏನಲ್ಲ, ಗಟ್ಟಿ ಬೇಡ ಡೈವರ್ಸ್ ಆಗಿರ್ತದೆ ಆಮೇಲೆ. ಅದಂತ ಗಟ್ಟಿ ಬೇಡ ಅಲ್ಲ, ಶಾಶ್ವತವಾದಂತಹ ಇದಕ್ಕೋಸ್ಕರ ವಿನೇದಿರೇ. ಜಗುಹೂಚ ಗಂಧರ್ವ ವರಾಹ ಸಹಸ್ರಶಃ. ಇದು ದಾದ ಆಯಿತು. ಇನ್ನು ಹಾಡುಗಳು ಜಗುಶ್ಚ ಹಾಡ್ತಾ ಇದ್ದಾರೆ. ಏನಂತ? ಗಂಧರ್ವ ವರಾಹ, ಯಾರು ಗಂಧರ್ವ ಕಂಠ ಅಂತ, ತುಂಬ ಒಳ್ಳೆ ಕಂಠ ಇದ್ರೆ ಏನಂತಾರೆ ಅವರಿಗೆ? ಗಂಧರ್ವ ಗಾಯನ, ಗಂಧರ್ವ ಕಂಠ ಅಂತ ಕರೀತಾರೆ. ಗಂಧರ್ವ ವರಾಹ, ಬರೀ ಗಂಧರ್ವರಲ್ಲ, ಶ್ರೇಷ್ಠರು, ಗಂಧರ್ವ ಶ್ರೇಷ್ಠರಲ್ಲ. ಆ ಸಮಯದಲ್ಲಿ ಹಾಡ್ತಾ ಇದ್ದಾರೆ. ಗಂಧರ್ವ ವರಾಹ ಸಹಸ್ರಶಃ, ಒಬ್ಬಿಬ್ರಲ್ಲ, ಸಹಸ್ರಶಃ, ಇನ್ ಥೌಸಂಡ್ಸ್, ಸಾವಿರಗಟ್ಟಲೆ ಗುಂಪುಗಳಲ್ಲಿ ಸೇರಿ ಅವರೆಲ್ಲ ಸಹ ಹಾಡ್ತಾ ಇದ್ದಾರೆ. ಇದು ರಾಮಾವತಾರದಲ್ಲಿ ಇದೆಲ್ಲ ಏನು ತೋರಿಸುತ್ತಿದೆಲ್ಲ ಕೂಡ ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ. ಉಳಿದಕ್ಕೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸರ್ವೋತ್ತಮರಿಗೆ ಜೀವೋತ್ತಮರಿಗೆ ಮಾಡೋ ಸಿಗುವ ಉಳಿದವರು ಕ್ರಮೇಣ ತಾರತಮ್ಯದಲ್ಲಿ ಏನಾಗ್ತಾ ಬರುತ್ತದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಗಂಧರ್ವ ವರಾಹ ಸಹಸ್ರಶಃ. ತದಾ ವಿಮಾನಾವಲಿಭಿರ್ನಭಸ್ಥಲಂ ದಿದೃಕ್ಷತಾಂ ಸಂಕುಲ ಮಾಸ ನಾಕಿನಾಂ ಸುರಾನಕಾಹ ದುಂದುಭಯೋ ವಿನೇದಿರೆ ಜಗುಶ್ಚ ಗಂಧರ್ವ ವರಾಹ ಸಹಸ್ರಶಃ. ವಿಜಾನಮಾನಾ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಃ ತದಾತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುರಲಂ ನಭಸ್ಥಲಂ. ವಿಜಾನಮಾನಾಃ ಜಗತಾಂ ಹಿ ಮಾತರಂ ಪುರಾ ಅರ್ಥಿತುಂ ನ ಆಯಯುಃ ಅತ್ರ ದೇವತಾಃ ತದಾತು ರಾಮಂ ರಮಯಾ ಯುತಂ ಪ್ರಭುಂ ದಿದೃಕ್ಷವಃ ಚಕ್ಷುರಲಂ ನಭಸ್ಥಲಂ. ಒಂದು ಪ್ರಶ್ನೆ ಹಾಕೊಡ್ರಿ, ದೇವರು ಮೊದಲು ಬಂದಿದ್ದಿಲ್ಲ ಅಲ್ಲಿಗೆ. ಯಾತಕ್ಕೆ ಬಂದಿದ್ದಿಲ್ಲ? ಯಾರ್ಯಾರು ಬಂದಿದ್ರು ಮೊದಲು ಹೇಳಿದರು, ರಾಕ್ಷಸರು ಅವರೆಲ್ಲ ಬಂದಿದ್ರೆ ಹೊರತು ಇವರು ಬರಲಿಲ್ಲ. ಯಾಕೆ ಬರಲಿಲ್ಲ? ವಿಜಾನಮಾನ ಜಗತಾಂ ಹಿ ಮಾತಾರಂ. ಸೀತಾದೇವಿ ಯಾರಂತ ಗೊತ್ತಿತ್ತು ಅವರಿಗೆ? ಜಗತಾಂ ಮಾತಾರಂ. ಜಗತಾಂ ಬರೀ ಜಗತ್ತಿಗೆ, ಜಗತಾಂ 14 ಲೋಕಗಳಿಗೆ. ಈ ಭೂರ್ಭುವಸ್ವ ಇವೆಲ್ಲ ಲೋಕಗಳು. ಭೂ ಭುವ ಸ್ವಹ ಮಹಾ ಜನ ತಪ ಸತ್ಯಂ, ಅದು ಅತಲ ವಿತಲ ಸುತಲ ಅಲಾತಳ ಮಹಾತಳ ರಸಾತಳ ಪಾತಾಳ, 14 ಲೋಕದ ಜನಗಳು ಬಂದ್ಬಿಟ್ಟಿದ್ದಾರೆ. ಕೆಳಗೆಲ್ಲ ಬರೀ ಕೆಟ್ಟವರೇ ಇಲ್ಲ. ಮತ್ತೆ ಸುತಲ ಲೋಕದಲ್ಲಿ ಯಾರಿದ್ದಾರೆ? ಬಲಿಚಕ್ರವರ್ತಿ ಇದ್ದಾರೆ. ಇನ್ನು ಮುಂದೆ ನಾಗಲೋಕಗಳಿದೆ, ವಾಸುಕಿ ಹೋದ ಕೊನೆಯ ಶೇಷದೇವರಿದ್ದಾರೆ. ಆದ್ದರಿಂದ ಕೆಳಗೆ ಅಂತಷ್ಟು ಆ ಥರ ಅಲ್ಲ, ಅದು ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಜನಗಳು ಬಂದಿರೋದ್ರಿಂದ ಅದು ಅವರಿಬ್ಬರು ಜಗತಾಂ ಹಿ ಮಾತಾರಂ ವಿಜಾನಮಾನಾಹ. ಸರಿಯಾಗಿ ಗೊತ್ತಿತ್ತು ಅವ್ರಿಗೆ. ಲಕ್ಷ್ಮೀನಾರಾಯಣ ವಿರುದ್ಧ ಗೊತ್ತಿತ್ತು, ಲಕ್ಷ್ಮೀ ಸೀತಾದೇವಿಯನ್ನು ಗೊತ್ತಿದ್ದರಿಂದ ಆ ಸ್ವಯಂವರದ ಪ್ರಸಂಗಕ್ಕೋಸ್ಕರ ಕೈ ಹಾಕ್ಲಿಕ್ಕೆ ಹೋಗಲಿಲ್ಲ ಅವರು. ಬರೋದು ಧನಸ್ಸತ್ವ ಮಾಡೋಕ್ಕೆ ಹೋಗಲೇ ಇಲ್ಲ, ಮುಗಿದೋಯ್ತು. ಮಾತಾರಂ. ಹಾಂ, ಯಾರು? ಹೌದೌದು, ರಾವಣನು ಅರ್ಧ ಹೋಗ್ಬೇಕಲ್ಲ. ಅವನು ಒಳಗೆ ಹಿರಣ್ಯಕಶಿಪು ಹೋದ, ಜಯ ಮಾತ್ರ ಸದ್ಗತಿ ಹೋದ. ಜೀವದ್ವಯಾವೇಶ ರಾವಣನೊಳಗೆ. ರಾವಣ ಪೂರ್ತಿ ಕೆಟ್ಟವನಲ್ಲ, ಪೂರ್ತಿ ಒಳ್ಳೆಯವನಲ್ಲ. ಒಂದು ಭಾಗ ಯಾವುದು? ಒಬ್ಬ ಜೀವ ಯಾರೋ ಜಯ, ಇನ್ನೊಬ್ಬ ಜೀವ ಹಿರಣ್ಯಕಶಿಪು. ಪ್ರಧಾನ ಹಿರಣ್ಯಕಶಿಪು, ಜಯನ ಆವೇಶ ಅಲ್ಲಿ. ಆದ್ದರಿಂದ ಧೈರ್ಯ ಸದ್ಗತಿ ಆಗತ್ತೆ, ಇವನಿಗೆ ಆಗೋದಿಲ್ಲ. ಆದ್ದರಿಂದ ಅವನು ದುಷ್ಟ, ಪ್ರಧಾನವಾಗಿ ದುಷ್ಟ ಅವನು. ಅದಕ್ಕೆ ಆಗ್ಬೋದು. ಆವೇಶದಲ್ಲೂ ಕೂಡ ಹೀಗೆ ವ್ಯತ್ಯಾಸ. ಆವೇಶದಲ್ಲಿ ಯಾವ್ದು ಜಾಸ್ತಿ ಆಗುತ್ತೆ ನೋಡ್ಬೇಕಾಗ. ಇವತ್ತು ಕಾಫಿಗೆ ಹಾಲು ಹಾಕ್ತಾರೆ, ಸ್ವಲ್ಪ ಹಾಕ್ತಾರೆ. ಕಾಫಿ ಅಂಶ ಯಾವ್ದು ಜಾಸ್ತಿ ಇದೆ? ಈಗ ಹಾಲು ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಅವಾಗೇನಾಯಿತು? ಇದು ಜಾಸ್ತಿ ಆಯಿತು. ಹಿರಣ್ಯಕಶಿಪು ಜಾಸ್ತಿ ಇದ್ದಾನೆ ಅಲ್ಲಿ. ಅದಕ್ಕೆ ದುಷ್ಟತನ ಜಾಸ್ತಿ ಕಾಣಿಸ್ತಾ ಇದೆ, ಗೊತ್ತಾಯ್ತಾ? ಕಪ್ಪಿರುತ್ತೆ ಇನ್ನೂ ಸ್ವಲ್ಪ ಇದ್ದಾಗ, ಪೂರ್ತಿ ಆಗಿದ್ರೆ ಬೆಳಗಾಗ್ಬಿಡುತ್ತಲ್ಲ ಆ ಟೈಮ್. ಸ್ವಲ್ಪ ಹಿರಣ್ಯಕಶಿಪನ ರೋಲೇ ಜಾಸ್ತಿ, ಯಾಕೆ ದುಷ್ಟತನ ಜಾಸ್ತಿ ಕಾಣಿಸ್ತಿರೋದ್ರಿಂದ. ದುಷ್ಟತನ ಜಾಸ್ತಿ ಕಾಣಿಸ್ತಿರೋದ್ರಿಂದ ಅವ್ರು ರಾಕ್ಷಸರ ಇದು ಜಾಸ್ತಿ ಇದೆ ರೋಲು. ಒಳ್ಳೆತನ ಭಾರಿ ಕಡಿಮೆ ಆದ್ದರಿಂದ ಅದು ಸ್ವಲ್ಪ ಇದೆ ಅಷ್ಟೇ. ಆದ್ದರಿಂದ ಪೂರ್ತಿ ಅಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ 50-50 ಅಲ್ಲ, ಮತ್ತೆ 50-50 ಯಾರು ಏನಾಗಿರ್ಬೇಕಾಗಿತ್ತು? ಅದು ಹಾಗೇನಿಲ್ಲ. ಅದು ದುಷ್ಟ ಅಂತಾನೆ ಜಾಸ್ತಿ ಚಿತ್ರ ಕೊಟ್ಟಿರೋದ್ರಿಂದ 50-50 ಕೇಸ್ ಅಲ್ಲ, 90-10 ಇದ್ದಾಗ ಆ ಥರ. ಆ ದೃಷ್ಟಿಯಲ್ಲಿ ಅವನು ಒಳ್ಳೆಯವ್ರಿಗೂ ಸೇರ್ಸಕ್ಕೆ ಬರೋದಿಲ್ಲ. ಮಾತರಂ ಪುರಾರ್ಥಿತುಂ ನಾಯೈರತ್ರ ದೇವತಾಹ. ಪುರ ಆ ಹಿಂದೆ, ಈ ಮೊದಲು ದೇವತಾಹ ದೇವತೆಗಳು ಅರ್ಥಿತುಂ ಸೀತಾದೇವಿಯನ್ನು ಬಯಸಿ, ಅರ್ಥ ಪುರುಷಾರ್ಥ, ಅರ್ಥನ ಬಯಸೋದು, ಪ್ರಾರ್ಥನಾ ಶ್ರೇಷ್ಠಾಗಿ ಬೇಡ್ಕೊಳ್ಳೋದು ಅಂತ ಅರ್ಥ. ಅರ್ಥಿತುಂ ನ ಆಯಯುಹು ಅತ್ರ ಅಲ್ಲಿಗೆ ನ ಆಯಯುಹು. ಆಯಯುಹು ಬಂದರು, ನ ಆಯಯುಹು ಬರಲಿಲ್ಲ. ದೇವತೆಗಳು ಯಾರೂ ಬಂದಿರಲಿಲ್ಲ. ವಿಜಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತುಂ ನಾಯಯುರತ್ರ ದೇವತಾಹ ತದಾ ದೊಡ್ಡ ಸಭೆ ಇರುತ್ತೆ, ತುಂಬಿದ ಸಭೆ, ದೊಡ್ಡ ಚೇರ್ ಹಾಕಿರ್ತಾರೆ. ಯಾರು ಜಾಗ ಯಾರೋ ಖಾಲಿ ಎಂದು ಕೊಡ್ಲಕ್ಕೆ ಹೋಗೋದಿಲ್ಲ ಯಾರು ಕೂಡ. ಯಾತಕ್ಕೆ? ಯಾರಿಗೆ ಹಾಕಿದ್ದಾರೆ ಅದನ್ನು?
ದೊಡ್ಡವರಿಗೆ ಆದರೆ ಇವರಿಗೆಲ್ಲರಿಗೂ ಗೊತ್ತಲ್ಲ, ಇರೋರಿಗೆ ಗೊತ್ತು, ಸಭೆ ಬಂದವರಿಗೆ ಗೊತ್ತು. ಚಿಕ್ಕ ಮಕ್ಕಳು ಓಡೋ ಕುತ್ಕೊಂಡ್ಬಿಡ್ತಾರೆ, ಆ ಥರ ಕಲಿಯುತ್ತೆ. ಅವ್ರಿಗೆ ಗೊತ್ತಿಲ್ಲ. ಯಾರು ತಿಳುವಳಿಕೆ ಇಲ್ಲ ಅವರೆಲ್ಲ ಪ್ರಯತ್ನ ಪಟ್ಟರು, ಯಾರು ದುಷ್ಟರು ಅವರು ಪ್ರಯತ್ನ ಪಟ್ಟರು. ಆದರೆ ಯಾರು ತಿಳುವಳಿಕೆ ಇದ್ದವ್ರು ಪ್ರಯತ್ನ ಪಡ್ಲಿಕ್ಕೆ ಹೋಗಲಿಲ್ಲ. ದೇವರಿಗೆ ಅಂತ ತಕ್ಷಣ ಏನು ಮಾಡ್ತಾರೆ, ತಕ್ಷಣವೇ ದೇವರ ಇದಾಗಿಲ್ಲ, ಯಾರು ಟಚ್ ಮಾಡೋದಿಲ್ಲ, ಮುಗಿದೋಯ್ತು. ಮೊದಲು ದೇವರಿಗೆ ಆಗಬೇಕು. ಆ ವಿವೇಕ ಇದ್ದವರಿಗೆ ಇದು ಅರ್ಥ ಆಗುತ್ತೆ. ನಾಯೈರತ್ರ ದೇವತಾಹ ತದಾತು ರಾಮಂ ರಮಯಾಯುತಂ ಪ್ರಭುಂ ತದಾತು ರಾಮಂ ರಮಯ. ಈಗೇನಾಯಿತು, ಮದುವೆ ಬರಲಿಕ್ಕೆ ಅಡ್ಡಿ ಇಲ್ಲ. ಸ್ವಯಂವರಕ್ಕೆ ಬಂದರೆ ಅಪರಾಧ ಆಗ್ತಿತ್ತು. ಯಾತಕ್ಕೆ ಬಂದಿರೋರಿಗೆ ಮದುವೆ ಬಂದಿದ್ದರಿಂದ ಸರಿ ಹೋಯಿತು. ತದಾತು ರಾಮಂ ರಮಯಾಯುತಂ ಪ್ರಭುಂ, ರಾಮನನ್ನು ನೋಡಿದ್ರು ಸೀತೆಯನ್ನು ನೋಡಿದರು. ಯಾವಾಗಲೂ ಇಲ್ಲಿ ವಿಶೇಷ ಅಂತ ಕರಿತೇವಲ್ಲ ಹಾಗೆ, ಅದರಲ್ಲೇ ವಿಶೇಷ. ತದಾತು ರಾಮಂ ರಮಯಾಯುತಂ ಪ್ರಭುಂ. ರಮಾ ಸೀತಾತಿ, ಅದಕ್ಕೆ ಸೀತಾ ಅಂತ ರಮಾ ಅಂತಲೇ ಕರೆದ್ಬಿಟ್ಟು. ರೂಪಗಳಿಗೆ ಏನಿಲ್ಲ, ಲಕ್ಷ್ಮೀ ರೂಪಗಳಿಗೂ ಮೊದಲು ರೂಪಕ್ಕೂ ಭೇದ ಇಲ್ಲ, ನಾರಾಯಣ ರೂಪಗಳಿಗೂ ಮೊದಲು ರೂಪಕ್ಕೂ ಭೇದ ಇಲ್ಲ. ಅದರಿಂದ ರಮಯಾಯುತಂ ಪ್ರಭುಂ ದಿದೃಕ್ಷವ ನೋಡಬೇಕು. ಚಕ್ರುರಲಂ ನಭಸ್ಥಲಂ ನಭಸ್ಥಲಂ ಅಲಂಚಕ್ರುಹು. ಚಕ್ರುಹು ಅಲಂ ಉಲ್ಟಪಟ್ಟ ಮಾಡಿದರು. ಅಲಂ ಚಕ್ರುಹು ಅಂದರೆ ಅಲಂಕಾರವನ್ನು ಮಾಡಿದರು. ಅಂದರೆ ಎಲ್ಲರೂ ಕೂಡ ಆಕಾಶಕ್ಕೆ ಅಲಂಕಾರಪ್ರಾಯವಾಗಿ ಅವರಿದ್ದರು. ಇದು ಆಶ್ಚರ್ಯ. ಅಂದರೆ ವಿಯಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತು ನಾಯೈರತ್ರ ದೇವತ. ಇಷ್ಟು ಭಾಗ ಪೂರ್ತಿ ಭಾಗವತ ಶ್ಲೋಕದ, ಭಾಗವತ ಪುರಾಣದಲ್ಲಿ ನರಸಿಂಹಾವತಾರವಾಯ್ತಲ್ಲ, ದೇವತೆಗಳೆಲ್ಲ ಬಂದ್ರಾಗ ಅಂತ ಹೇಳ್ತಾರೆ. ಈ ಅರ್ಧ ಶ್ಲೋಕ ಅದು, ಮುಂದೆ ಅರ್ಧ ಶ್ಲೋಕದ ಆಚಾರ್ಯ ಅನೇಕ ಶ್ಲೋಕಗಳನ್ನು ಏನು ಮಾಡ್ತಾರೆ, ವೇದವ್ಯಾಸ ಶ್ಲೋಕದ ಜೊತೆ ನಮ್ಮ ಶ್ಲೋಕ ಸೇರಿಸಿಬಿಡ್ತಾರೆ. ತುಂಬ ಕಡೆ ಹಾಗೆ ಮಾಡೋದು ಆಚಾರ್ಯರು. ಕಾರಣ ಏನಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಆಚಾರ್ಯರು ಮೂಲ, ವೇದವ್ಯಾಸದೇವರು ಮೂಲ, ಅವ್ರ ಜೊತೆ ನಾವು ಸೇರಬೇಕೆ ಹೊರತು ಏನೋ ಗಂಗಾ ಸಂಗಮ ಆದಾಗ ಆಗಬೇಕು, ಗಂಗಾ ಯಮುನಾ ಸಂಗಮ ಆದಾಗ ಆಗಬೇಕು ಹೊರತು. ಅದಕ್ಕೆ ಆಚಾರ್ಯ ಸ್ವರಮೂಲ ಗ್ರಂಥಕ್ಕೆ ಏನು ಮಹತ್ವ ಅಂದರೆ, ಮೂಲ ಗ್ರಂಥ ಸೇರಿಸೇ ಬರೀತಾರೋ, ಭಾರಿ ಮಹತ್ವ. ಮಂತ್ರಾಕ್ಷತೆ ತಂದಿರ್ತಾರೆ, ಇದು ಮಿಕ್ಸ್ ಮಾಡಿಬಿಟ್ರೆ ಏನಾಯ್ತು, ಇದಕ್ಕೀಗ ಜಾಸ್ತಿ ಆಗೋಯ್ತು, ಇದು ವ್ಯಾಲ್ಯೂನೇ ಜಾಸ್ತಿ ಆಗೋಯ್ತು. ಆ ರೀತಿ ಮಾಡ್ತಾರೆ. ಆದ್ದರಿಂದ ಹೆಚ್ಚು ಜನ ಓದೋರಿಗೆ ಹೆಚ್ಚು ಪುಣ್ಯ ಬರಬೇಕು, ಆ ಶ್ಲೋಕಗಳನ್ನು ಕೇಳಿದ ಒಂದು ಯೋಗನೂ ಬರಬೇಕು ಅಂತೇಳಿ ಸೇರಿಸ್ತಾರೆ ಆ ಥರ. ಹಾಂ ಹಾಂ ಹೌದು ಹೌದು. ಹಾಂ ಅದಕ್ಕೆ ಗೊತ್ತು ಕಾಮನ್ ಸೆನ್ಸ್ ಬೇಡ. ಯಾವ ರಾಕ್ಷಸರು ಯಾರು ಚಿಕ್ಕ ಮಕ್ಕಳಲ್ಲ, ಅದು ಯಾರೋ ಚಿಕ್ಕ ಮಗು ಕೂತ್ರೆ ಏನು ಮಾಡ್ತಾರೆ, ಕೂಸೋದು ಕರ್ಕೊಂಡ್ಬಿಡ್ತಾರೆ. ದೊಡ್ಡವ್ರು ಕೂತ್ರೆ ಒದ್ದಿತಾರೆ, ದೊಡ್ಡವ್ರು ಕೂತ್ರೆ ಬರೀ ಕರ್ಕೊಂಬರೋದಿಲ್ಲ, ಏಟ್ ಹಾಕ್ತಾರೆ. ಅಷ್ಟು ಗೊತ್ತಾಗಲ್ಲ ಅಂತ ಕೇಳ್ತಾರೆ. ಯಾಕೆ ಅಷ್ಟು ಗೊತ್ತಾಗೋದಿಲ್ಲ? ಏನು ಗೊತ್ತಾಗ್ಲಿಕ್ಕೆ ಏನು ಬೇಕಿತ್ತು ಅವರಿಗೆ? ಸೂರ್ಯ ಬೋರ್ಡ್ ಹಾಕ್ಕೊಂಡು ಬರ್ತಾನ, ಸೂರ್ಯನ ಕಾಂತಿ ಏನು ಹೇಳುತ್ತದ? ಸೂರ್ಯ. ರಾಮನ ಕಾಂತಿ ಗೊತ್ತಾಗಬಾರ್ದಾ? ಸೀತಾದೇವಿ ಕಾಂತಿ ಗೊತ್ತಾಗಬಾರ್ದಾ? ತಾವೇನು ಅನಿಸ್ಬೇಕಿತ್ತಾಗ ಅವರು? ನಮಗಲ್ಲ ಬೋದು, ಸಿಂಪಲ್ ಅದು. ಅಲ್ಲೇನು ನಮ್ಗೆ ಇದು ಗೊತ್ತಾಗುತ್ತೆ. ದೊಡ್ಡ ಹಂಡೆ ಇಟ್ಟದ್ದು ಎತ್ತೋ ನಮ್ಮ ಕೈಲಿ ಆಗಲ್ಲ ಹೇಳ್ತಾರಿಲ್ಲ. ಬೋರ್ಡ್ ಹಾಕಿದ ಎತ್ತಕ್ಕಾಗಲ್ಲ ಇವಂತ ಬೋರ್ಡ್ ಹಾಕಿದಾರೆ ಅದ್ರ ಮೇಲೆ. ಇಲ್ಲ ನೋಡಿದ ತಕ್ಷಣ ಏನೋ ಊಟಕ್ಕೆ ಗೊತ್ತೋ ಬರ್ತೀನಿ ಅಂತ ಬರ್ತಾರೆ ಅಷ್ಟೇ ಹೊರತು. ಇದಕ್ಕೆಲ್ಲ ಏನು ಮಾಡ್ತಾನೆ? ಆಗಲ್ಲ. ತಕ್ಷಣ ಗೊತ್ತಾಗುತ್ತಾ? ಇದು ನನಗಾಗತ್ತೆ ಅಂತ ಹೇಳ್ತಾರೆ. ಇದು ನನಗಾಗಲ್ಲ, ಇದು ಇಷ್ಟು ಗೊತ್ತಾಗುತ್ತೆ ಇಲ್ಲ. ಇದಕ್ಕೇನು ಭಾರಿ ವಿಷಯ ಗೊತ್ತಾಗಬೇಕಾಗಿಲ್ಲ. ಅಷ್ಟು ಸೆನ್ಸ್ ಬೇಡ ಅವರಿಗೆ. 3 ಲೋಕ ಇದು ಮಾಡ್ತೀರಿ ಅಂತ ಹೇಳ್ತಾರೆ ಅವನು. ಅಲ್ಲಿ ಇಲ್ಲಿ ವರ ತೊಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅಷ್ಟು ಹೇಳೋರಿಗೆ ಇದು ಮಾಡೋಕ್ಕೆ ಬರೋದಿಲ್ಲ. ಹೈ ಜಂಪ್ ಇಂಟರ್ನ್ಯಾಷನಲ್ ಫಿಗರ್ ಹೊಸ್ತು ಹೇಳಿದ್ರು ಬಿದ್ದರೆ ಅರ್ಥ ಆಯ್ತಾ? ಅದು ತಿಳ್ಕೊ. ಅಷ್ಟು ಕಾಮೆಂಟ್ಸ್ ಇಲ್ತವ್ರೆ ದೊಡ್ಡವ್ರು ಹೇಗಾಗ್ತಾನೆ ಅವನು? ಅಲ್ಲೇನು ಅವನೊಬ್ಬರು ಬಿಟ್ಟಿದ್ದು ಬಿಡೋದು ಯಾರು ಬರ್ತಿದ್ದಿಲ್ಲ. ಆಗ ಅಂಥವ್ರೆ ಬಿಟ್ಟ ನಾವು ಹೋಗಬಾರ್ದು ಅಂತೇಳಿ. ರಾಕ್ಷಸರಲ್ಲೂ ಒಂದು ಪ್ರಿನ್ಸಿಪಲ್ ಇರ್ತದೆ, ದೊಡ್ಡವ್ರಿಗೆ ಇದು ಮಾಡಬಾರ್ದು ಅಂತ. ಅದರ ಅವಿವೇಕನೇ. ಗೊತ್ತಾಯ್ತಾ? ಹಾಂ ಹ್ಞೂ ಏನ? ಹಾಂ ಹೌದು. ಅದಕ್ಕೆ ವಿಶೇಷ ಅಂತ ಆಚಾರ್ಯ ಹೇಳಿರೋದು. ಪ್ರತಿಯೊಂದರ ಹತ್ರ ಇದೆ. ಊಟ, ಮದುವೆ ಊಟ ಭಾರಿ ವಿಶೇಷ. ಅದರಲ್ಲೇ ಊಟದಲ್ಲೇ ವಿಶೇಷ, ಹಬ್ಬದ ವಿಶೇಷ. ನಿತ್ಯದ ಊಟನೇ, ಅವತ್ತಿಂದು ಊಟನೇ. ಏನಂತ ಕರಿತೀವಿ ಅದನ್ನು? ವಿಶೇಷ. ಒಬ್ರು ಬಂದಿದ್ದಾರೆ, ಸ್ವಾಮಿ ನಿನ್ನ ಬಂದು ಇನ್ನೊಂದು ಕಡೆ ಮತ್ತೆ ಬರ್ತಾರೆ, ನಿನ್ನ ಬಂದಿದ್ರಲ್ಲ ಅಂತ ಯಾರು ಕೇಳ್ತಾರೆ ಹೋಗಿ ಅವರಿಗೆ. ದೊಡ್ಡವ್ರು ಮತ್ತೆ ಬಂದ್ರೆ ಏನಂತಾರೆ? ನಮ್ಮ ಯೋಗ ಅಂತ ಕರೀತಾರೆ ಹೊರತು ಏನೋ ದಿವಸ ನೋಡಿದ್ವಿ ಬಿಡಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ವೈಭವ ಅದು. ಒಬ್ಬನೇ ಒಂದು ಅಲಂಕಾರ ಮಾಡಿಕೊಟ್ಟಿರ್ತಾರೆ, ಮತ್ತೊಂದು ಅಲಂಕಾರ ಚೇಂಜ್ ಮಾಡ್ತಾರೆ, ಮತ್ತೆ ನೋಡೋದಕ್ಕೆ ಹೋಗ್ತಾರೆ. ಅದಕ್ಕೆ ಇದರಲ್ಲಿ ಬಂದು ವಿಶೇಷ ಕಾಣುತ್ತೆ. ದೇವರಲ್ಲಿ ಭೇದ ಇಲ್ಲ. ಏನಿದೆ ಪರಸ್ಪರ ರೂಪಗಳಿಗೆ ವಿಶೇಷ ಇದೆ. ಆದ್ದರಿಂದ ಬಂದರು. ಎಷ್ಟು ಸರ್ತಿ ನೋಡಿ ತಿರುಪತಿಗೆ ಹೋದಾಗಲ್ಲ ಒಂದು ಸರ್ತಿ ಬಿಟ್ಬಿಟ್ಟಿದ್ದೀರಾ ಹೋಗಿ? ಆಗಿದ್ರೆ ತಿರುಪತಿಗೆ ಹೋಗಿರ್ತೀರಿ, ಜನ್ಮದಲ್ಲಿ ಒಂದು ಸರ್ತಿ ಹೋಗಿ ಬಿಟ್ಬಿಡ್ತೀರಾ, ಮತ್ತೆ ಕರೆದಾಗೆಲ್ಲ ಹೋಗ್ತೀರಾ ಇಲ್ಲ? ಅಕೇಶನ್ ಅದು. ಅಕೇಶನ್ ಅಂತ ಹೇಳಿದಾಗ ಸನ್ನಿಧಾನ ಜಾಸ್ತಿ ಇರುತ್ತೆ. ರಾಯರು ಅವನ ಪ್ರತಿನಿತ್ಯ ಆರಾಧನೆ ಕಾಲಕ್ಕೆ ಏನಾಗುತ್ತೆ? ಅಕೇಶನ್ ಅದು. ಅದೇ ಉಳಿದವ್ರು ಹೇಳಕ್ಕೆ ಬರಲ್ಲ. ಆಚಾರ್ಯ ಒಬ್ಬರೇ ಹೇಳೋದು ವಿಶೇಷ ಅಂತ ಪದ ಉಪಯೋಗಿಸಿದಾಗ ಎಲ್ಲ ಅರ್ಥ ಆಗ್ಬಿಡುತ್ತೆ.
ಇರಲಿಲ್ಲ. ಆದ್ದರಿಂದ ಇದನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗೇ ಆಗುತ್ತೆ. ಏನಂತ ಭಾರಿ ಉತ್ಸವ, ಭಾರಿ ಸಂಭ್ರಮ. ಹೌದೌದು. ಸನ್ನಿಧಾನ ಇರೋದು ಬೇರೆ, ತಾವು ಬರೋದು ನಮ್ಮವ್ರನ್ನ ಕಳಿಸ್ತೀನಿ ಅಂತ ಹೇಳಿ ತಾನೇ ಬರೋದ್ರೆ ತಮ್ಮವ್ರನ್ನ ಕಳಿಸೋದು ಬೇರೆ, ತಾನೇ ಸುಮ್ಮನೆ ಬರೋದು ಬೇರೆ. ಏನು ಸುಮ್ಮನೆ ನಂಗೆ ಗೊತ್ತೇ ಇದ್ದಿಲ್ಲ, ಇಲ್ಲ ರೆಡಿಯಾಗಿ ಬರ್ತಿದ್ದೆ ಅಂತ ಹೇಳ್ತಾ ಅದರಲ್ಲೇ ಮತ್ತೆ ವ್ಯತ್ಯಾಸ. ಆ ಥರ ತಾರತಮ್ಯ ಇರೋದಕ್ಕೆ ಆಚಾರ ಸಿದ್ಧಾಂತ ಹೈಲಿ ಪ್ರಾಕ್ಟಿಕಬಲ್ ಆಗಿರೋದು, ಪ್ರಾಕ್ಟಿಕಲ್ ಆಗಿರೋದು. ಉಳಿದವ್ರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ, ಅವತ್ತು ಯಾಕೆ ಬಂದ್ರೆ ಗೊತ್ತಿಲ್ಲ ಅಂದ್ಬಿಡಕ್ಕೆ ಅಷ್ಟೇ. ಹಾಗಿದ್ರೆ ಪುರಾಣ ಯಾಕೆ ಹೇಳ್ತೀರಿ ಅಂತ. ವಿಜಾನಮಾನ ಜಗತಾಂ ಹಿ ಮಾತರಂ ಪುರಾರ್ಥಿತು ನಾಯಯುರತ್ರ ದೇವತಾ ತದಾತು ರಾಮಂ ರಮಯಾಯುತಂ ಪ್ರಭುಂ ದಿದೃಕ್ಷವಶ್ಚಕ್ರುರಣಂ ನಭಸ್ಥಲಂ. ರಾಮ ರಾಮ ರಮಾ ಏಕೆ ರಾಮ ರಮ, ಅದಕ್ಕೆ ರಮಾ ರಮಣ ಅಂತ ಕರೀತೇವೆ, ರಮಾ ರಾಮ ಹಾಗೂ ಕರೀಲಿಕ್ಕೆ ಬರ್ತದೆ. ದಿದೃಕ್ಷವ ಚಕ್ರುರಣಂ ನಭಸ್ಥಲಂ. ಯಥಾ ಪುರಾ ಸಾಗರಜಾ ಸ್ವಯಂವರೆ ಸುಮಾನಸಾನಾಮಭವತ್ ಸಮಾಗಮಃ ತಥಾ ಹ್ಯಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಆ ಕಾಲದ ದ್ವಾಪರಯುಗದ ಕೊನೆವರೆಗೂ ಏನು ವಿಶೇಷ ಇತ್ತು ಅಂದರೆ, ದೇವತೆಗಳು ಬಂದರು, ಅವ್ರು ಬಂದಿದ್ದು ಇವರಿಗೆಲ್ಲ ಕಾಣಿಸ್ತಾ ಇತ್ತು, ಇದು ವಿಶೇಷ. ಅರ್ಥ ಆಯ್ತಾ? ದ್ವಾಪರಯುಗದ ಮುಗಿಯವರೆಗೂ ಕೂಡ, ಲಾಸ್ಟ್ವರೆಗೂ ಕೂಡ ರಾಜಸುಯಾಗದ ದೇವತೆಗಳು ಬಂದು ಎಲ್ಲರೂ ನೋಡ್ತಿದ್ರು ಅವ್ರನ್ನ. ಆ ಥರ ಇತ್ತು. ಕಲಿಯುಗದಲ್ಲಿ ದೇವತೆಗಳು ಬಂದಿದ್ರು ಕಾಣಿಸಲಿಲ್ಲ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆಗ ಮಾತ್ರ ಕಾಣ್ತೇವೆ. ಅಲ್ಲಿಗೊಂದು ಕ್ಲೋಸ್ ಮುಗೀತು, ಅದಕ್ಕೆ ಅವ್ರಿಗೆ ಅಷ್ಟು ಡೈರೆಕ್ಟ್ ಕಾಂಟ್ಯಾಕ್ಟ್ ಎಲ್ಲ ಬರ್ತಿತ್ತು. ತಿಳಿತಾ? ಇಲ್ಲಿ ಕಲಿಯುಗದಲ್ಲಿ ದರ್ಶನ ಕೊಡೋದಿಲ್ಲ ಅವರು, ತೀರ ವಿಶೇಷ ಪ್ರಸಂಗದಲ್ಲಿ ಕೊಡ್ತಾರೆ. ಅದು ಎಲ್ಲರಿಗೂ ಅಲ್ಲ. ಹಿಂದೆ ಬಂದರೆ ಕಂಡುಬಿಡ್ತಿದ್ರು, ಆಚೆ ಕಾಣ್ಕೊಡ್ದು ಅಂತ ಅವ್ರ ವಿಚಾರ ಬೇರೆ, ಜನರಲ್ಲಿ ಕಾಣ್ತಕ್ಕಂಥ ಒಂದು ಅವಕಾಶ ಇತ್ತಾಗ. ಅದಕ್ಕೆ ಅಷ್ಟು ವರ್ಣನೆ ಮಾಡ್ತಾರೆ. ಅಲ್ಲೂ ಕಂಡ್ರು, ಇಲ್ಲೂ ಕಾಣ್ತಾ ಇದ್ದಾರೆ. ತೇಜೋಮಯ ಇದೆ, ಅದ್ರ ಕಾಣಬೇಕು ಅಂತ ಇಷ್ಟಪಟ್ಟರೆ ಕಾಣ್ತಾರೋ, ಇಲ್ಲವರು ಕಾಣೋದು. ಯಥಾಪುರ ಸಾಗರ, ಹೇಗೆ ಸೇರಿದ್ರು ಜನ ಅಲ್ಲಿ ದೇವತೆಗಳು ಅಂದರೆ, ಯಥಾಪುರ ಸಾಗರಜಾ ಸ್ವಯಂವರೆ ಸುಮಾನಸಾನಾಂ ಅಭವತ್ ಸಮಾಗಮಃ ತಥಾ ಹಿ ಅಭೂತ್ ಸರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ. ಯಥಾ ಹಿಂದೆ, ಪುರಾ ಹಿಂದೆ, ಯಥಾ ಹೇಗೆ, ಸಾಗರಜ ಸಾಗರಜ ಸಾಗರದಲ್ಲಿ ಹುಟ್ಟಿದಂತಹ, ಹುಟ್ಟೋದು ಪ್ರಾದುರ್ಭಾವ, ಲಕ್ಷ್ಮೀ ಪ್ರಾದುರ್ಭಾವ ಅಂತೀವಲ್ಲ ಹಾಗೆ. ಸಮುದ್ರ ಮಥನ ಕಾಲಕ್ಕೆ ಲಕ್ಷ್ಮೀ ಪ್ರಾದುರ್ಭಾವ ಆಯ್ತಲ್ಲ, ಆಗ ಸ್ವಯಂವರ ನಡೀತು. ಆ ಸ್ವಯಂವರದ ಕಾಲಕ್ಕೆ ಸುಮಾನಸಾನಾಂ ಅಭವತ್, ಸುಮಾನಸಾನಾಂ ದೇವತೆಗಳು ಅಂತ ಅರ್ಥ. ಸುಮಾನಸಾಮವುದು ಇಲ್ಲಿ ಶ್ಲೇಷ. ಇಲ್ಲಿ ಸುಮಾನ ದೇವತೆಗಳು ಅಂತ ಅರ್ಥ, ಒಳ್ಳೆ ಮನಸ್ಸು, ಸಾತ್ವಿಕರು ಅಂತನೂ ಅರ್ಥ. ಬರೀ ಸಾತ್ವಿಕರಿಗೆ ಏನಂತಾರೆ, ಒಳ್ಳೆ ಮನಸ್ಸು, ಸುಮಾನಸರು. ದೇವತೆಗಳು ಸುಮನಸರು, ಪರಿಮಳವು ಸುಮನದೊಳಗೆ ಅಂತ ಹೇಳ್ಬೇಕಾದ್ರೆ ದೇವತೆಗಳು ಗೊತ್ತಾಯ್ತು. ಸುಮನಾಸುರರು ಅಂತ ಕರಿಬೇಕು, ಸುಮನರು ದೇವತೆಗಳು, ಅಸುರರು ರಾಕ್ಷಸರು, ದೇವಾಸುರರು ಅಂತ ಕರಿಬೇಕಾದ್ರೆ ಆ ರೀತಿ ಕರೀತಾರಲ್ಲ ಹಾಗೆ. ಸುಮಾನಸಾನಾಂ ಸಮಾಗಮಃ ಅಭವತ್. ಯಾರು ದೇವತೆಗಳ ಜೊತೆ ಯಾರ್ಯಾರು ಸೇರ್ತಾರೆ ಆಗ ದೇವತೆಗಳ ಜೊತೆಗೆ? ಋಷಿಗಳು, ಅವೆಲ್ಲ ಸೇರ್ತಾರೆ. ಅವರು ಕೂಡ ಎಂಥವರು? ಋಷಿಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರೆಲ್ಲ ಯಾರು ಅವರು? ಸಾತ್ವಿಕರು. ದೇವ ಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದ. ಅದು ಪ್ರಧಾನ ದೇವತೆಗಳು ಹೇಳಿದ ಮೇಲೆ ಅಪರಾಧರು ಬಂದೇ ಬರ್ತಾರಾಗ, ಅವರೆಲ್ಲ ಬಂದಿದ್ದು. ತಥಾ ಹಿ ಅಭೂತ್, ಅದೇ ರೀತಿಯೇ ಆಯಿತು, ಅದೇ ರೀತಿ ಜನ ಸೇರಿದ್ರು. ಅಲ್ಲಿ ನಾರಾಯಣ ಲಕ್ಷ್ಮಿ, ಇಲ್ಲಿ ರಾಮ ರಮ, ವ್ಯತ್ಯಾಸನೇ ಇಲ್ಲ. ಅದರಿಂದಾಗಿನೇ ಅಷ್ಟೇ ಜನ ಅದೇ ರೀತಿಯೇ ಸೇರಿದರು. ತಥಾ ಹಿ ಅಭೂತ್ ಸರ್ವ ದಿವೌಕಸಾಂ ತಥಾ. ದಿವೌಕಸಾಂ, ದಿವೌಕಸರು ದೇವತೆಗಳು. ದಿವೌಕಸಗರಿಗೆ ಅಭಿನಮಿಪೆ, ಪಾಕಶಾಸ್ತ್ರ ಮುಖ್ಯ ಸಕಲ ದಿವೌಕಸಗರಿಗೆ ಅಭಿನಮಿಪೆ ಅಂತ ಬರೋದಿಲ್ಲ. ದಿವೌಕಸಗರು, ವನೌಕಸರು ವನದಲ್ಲಿ ವಾಸ ಮಾಡೋರು, ದಿವೌಕಸರು ಸ್ವರ್ಗದಲ್ಲಿ ವಾಸ ಮಾಡೋರು. ದಿವೌಕಸಾಂ ತಥಾ ತಥಾ ಮುನೀನಾಂ ಸಹ ಭೂಭೃತಾಂ, ಅದನ್ನು ಹೇಳ್ಬಿಟ್ರೆ ದೇವ ಋಷಿ ಪಿತೃಪ ಮುನಿಗಳು, ಆಮೇಲೆ ಭೂಭೃತ್ ಚಕ್ರವರ್ತಿಗಳು ಎಲ್ಲ ಸೇರಿದ ಆ ಸಭೆಯಕ್ಕೆ. ಚಕ್ರವರ್ತಿಗಳು ಆಗಿನ ಕಾಲಕ್ಕೆ ಸಾಮಾನ್ಯ ಒಳ್ಳೆಯವರೇ ಆಗಿರ್ತಿದ್ರು. ಆದ್ದರಿಂದ ಸುಮಾನಸಾನಾಂ ಅನ್ನೋ ಪದ ಅರ್ಥ ಮಾಡ್ಕೋಬೇಕು. ತಥಾ ಇವರು ಸ್ವಯಂವರಕ್ಕೆ ಬಂದ ರಾವಣಾದಿಗಳು ಈಗ ಪತ್ತೆ ಇಲ್ಲ, ಅವರೆಲ್ಲ ಊಟಕ್ಕೆ ಕೂತವ್ರು ಉಪನ್ಯಾಸ ಚಕ್ರ ಹೊಡಿತಾರಲ್ಲ, ಹಾಗಾಗಿ ಇವ್ರು ಈ ಸಭೆಗೆ ಬಂದೇ ಇಲ್ಲ. ಅವರು ರಾವಣ ಈ ಬಂದಿದ್ರೆ ಬರ್ಲಿಕ್ಕೆ ನೋಡಕ್ಕೆ ಸಹನೆ ಇಲ್ಲ ಅವರಿಗೆಲ್ಲ. ದುಷ್ಟರು ಯಾತಕ್ಕೆ ಒಳ್ಳೆ ಫಂಕ್ಷನ್ ಅಟೆಂಡ್ ಮಾಡೋದಿಲ್ಲ ಅಂದರೆ ಅಸೂಯೆ, ಒಳಗೆ ಹೊಟ್ಟೆ ಉರಿದು ಬಿಡುತ್ತೆ ಅವ್ರಿಗೆ. ಅದಕ್ಕೇನಂತಾರೆ, ಎಸ್ಕೇಪ್ ಆಗ್ತಾರೆ. ಮನೆಯೊಳಗೆ ದೇವ್ರ ಪೂಜೆ, ದೊಡ್ಡವ್ರು ಬಂದ ನಾಸ್ತಿಕರು ಮನೆಯಲ್ಲಿದ್ದರೆ ಮನೆಯಲ್ಲೆಲ್ಲ ಓಡಿಬಿಡ್ತಾರೆ, ಆಫೀಸ್ ಕೆಲಸ ಅಂತ ಹೋಗಿಬಿಡ್ತಾರೆ, ನೋಡೋಕ್ಕಾಗಲ್ಲ ಅವ್ರ ಕೈಲಿ. ಬಿಡಿದವ್ರು ಎಲ್ಲೋ ದೂರದ ಬಂದಿರ್ತಾರೆ ನೋಡೋದಕ್ಕೋಸ್ಕರ, ಇವ್ರು ಇರೋಡೆ ಎಸ್ಕೇಪ್ ಆಗಿಬಿಡ್ತಾರೆ. ಅದು ನಾನು ಇವತ್ತು ಕಾಣ್ತಾ ಇರೋ ದೃಶ್ಯಗಳು ಅವೆಲ್ಲ ಕೂಡ. ಅವತ್ತು ಅಲ್ಲಿ ಅವ್ರು ಹೋದ್ಮೇಲೆ ಫೋನ್ ಮಾಡಿ ಬರ್ತೀನಿ ಅಂತಾರೆ. ಅದು ಕೂಡ ಬೈ ಚಾನ್ಸ್ ಬಂದು ಸಿಕ್ಕಾಕೊಂಡ್ಬಿಡ್ಬಾರ್ದು ಅಂಥೇಳಿ ಫೋನ್ ಮಾಡಿ ಅವ್ರು ಹೋಗಿದ್ದು ಕನ್ಫರ್ಮ್ ಆಗಲು ಬರ್ತೀವಿ ಅಂತೇಳಿ.
ಎಷ್ಟು ಹಠ ಇರುತ್ತೆ ಅವರಿಗೆಲ್ಲ. ಇವರಿಗೂ ಅಂಥದ್ದೇ ಹಠ ಇತ್ತು. ಒಳ್ಳೆಯ ಕೆಲಸ ಆದರೆ ಅವ್ರಿಗೆ ಅಲರ್ಜಿ ಅದು. ಯಥಾಪುರ ಸಾಗರ ನೋಡಿರ್ತ ಮತ್ತೆ ಹೇಳ್ತಾರೆ, ತಥಾ ಮುನೀನಾಂ ಸಹ ಭೂಭೃತಾಂ ಭುವಿ, ದೇವೋಕಸಾಂ ದೇವತೆಗಳು, ಮುನೀನಾಂ ಮುನಿಗಳು, ಸಹ ಭೂಭೃತಾಂ ಚಕ್ರವರ್ತಿಗಳು, ಉಳಿದ ರಾಜರುಗಳು ಎಲ್ಲ ಸಾತ್ವಿಕರೆಲ್ಲ ಸೇರಿದರು. ಭುವಿ ಅಲ್ಲಿ ದಿವಿ ಅವರು, ಭುವಿ ಇಲ್ಲಿ. ಹಿಂದೆ ಹೇಳಿದ್ದೆಲ್ಲ ಇವರಿಗೆ, ಇಲ್ಲಿ ಹೇಳೋದೆಲ್ಲ ದೇವತೆ. ಸುಮಾನ ಸಾಮಾನ್ ಸಾತ್ವಿಕರೆಲ್ಲ ಸೇರಿಬಿಟ್ಟು, ಸಾತ್ವಿಕರೆಲ್ಲ ಇದ್ದಾರೆ. ದೇವಕರಿಂದ ಹಿಡಿದು ಸಾಮಾನ್ಯರವರೆಗೂ ಇದ್ದಾವೆ, ಎಲ್ಲರೂ ಸೇರಿದ್ದಾರೆ. ಅದಕ್ಕೆ ಆಚಾರ ಅಲ್ಲಿ ಏನು ಕರೀತಾರೆ, ರಾಷ್ಟ್ರಯಾಗ ಇತ್ಯಾದಿ ಪ್ರಸಂಗ ವರ್ಣನೆ ಮಾಡಬೇಕಾದ್ರೆ, ತತ್ರ ಸರ್ವ ಜಗದೇಕ ಸಂಗಮೇ, ಇಡೀ ಜಗತ್ತು ಒಂದು ಕಡೆ ಸೇರಿತ್ತು ಅಂತ ಹೇಳ್ತಾರೆ. ಇಡೀ ಜಗತ್ತು ಒಂದು ಕಡೆ ಸೇರಿತ್ತು, ಊರಿಗೂರೇ ಹೋಗಿತ್ತು. ಒಂದು ಮಾತು ಉಪಯೋಗಿಸೋದಿಲ್ಲ, ಊರಿಗೂರೇ ಹೋಗಿದ್ರು. ಅದು ಕೆಲಸ ತತ್ಸಯೋಕ್ತಿ ಅಂತ. ಇಲ್ಲಿ ಹಾಗಲ್ಲ. ಏನಾಗಿದೆ ಇದು, ದೇವ್ರ ಬಗ್ಗೆ ಏನು ಹೇಳಿದ್ರು ಏನಾಗೋದಿಲ್ಲ, ಅದು ಅಸ್ಯೋಕ್ತಿ ಆಗೋದಿಲ್ಲ, ಉತ್ಪ್ರೇಕ್ಷೆ ಆಗೋದಿಲ್ಲ. ಸಾಮಾನ್ಯರ ಬಗ್ಗೆ ಹೇಳಿದ ತಕ್ಷಣ ಏನಾಗುತ್ತೆ, ಸ್ವಲ್ಪನೇ ಇದಾದ ತಕ್ಷಣ ಅದು ಉತ್ಪ್ರೇಕ್ಷೆ ಆಗಿಬಿಡುತ್ತಾಗಲಿ. ಅದಕ್ಕೆ ಉತ್ಪ್ರೇಕ್ಷೆ ಆಗೋದಿಲ್ಲ. ಅಲ್ಲ, ಉತ್ಪ್ರೇಕ್ಷೆ ಮಾಡೋಕ್ಕೆ ಬರೋದೇ ಇಲ್ಲ, ಅಷ್ಟು ಮೇಲಿದ್ದಾನೆ ದೇವರು. ಎಲ್ಲ ಪದಗಳು ಸೋತ್ಬಿಡುತ್ತೆ ದೇವ್ರ ಬುದ್ಧಿ. ಏನಾಗುತ್ತೆ, ವಾಪಸ್ ಬರ್ತದೆ. ಕಲ್ಲು ಹೊಡೆದ್ರೆ ಎಷ್ಟು ದೂರ ಹೋಗುತ್ತೆ, ಬೇರೆ ಕಡೆ ಹೋಗಿ ತಲೆ ಹೊಡೆಯುತ್ತೆ. ಮೇಲೆ ಹೋದ್ರೆ ಏನಾಗುತ್ತದ, ಹೋಗ್ತು ಏ ಕಡೆ ನಮ್ಮ ತಲೆ ಮೇಲೆ ಬಿಡು, ಹೋಗ್ಲಿಕ್ಕೆ ಆಗೋದಿಲ್ಲ, ವಾಪಸ್ ಬಂದುಬಿಡುತ್ತೆ. ಅದಕ್ಕೆ ಯಥೋವಾಚೋ ನಿವರ್ತಂತೆ. ನಾವು ಎಸ್ತ ಕಲ್ಲು ಮೇಲಕ್ಕೆ ಹೋಗದೆ, ವಿಷ್ಣು ಪದಕ್ಕೆ ಹೋಗದೆ ಹೇಗೆ ವಾಪಸ್ ಬಿಡುತ್ತೋ ಹಾಗೆ ಎಲ್ಲ ಶಬ್ದಗಳು ದೇವರ ಬಗ್ಗೆ ಹೇಳಕ್ಕೆ ಹೋದಾಗ ಏನಾಗುತ್ತೆ ಅಂತ, ದೇ ಫೇಲ್ ಟು ಕನ್ವೆ ಹಿಸ್ ಏನು ಗ್ರೇಟೆಸ್ಟ್ ಫುಲ್ಲಿ. ಅರ್ಥ ಆಯ್ತಾ? ಪೂರ್ತಿ ಹೇಳೋದಕ್ಕಾಗಲ್ಲ, ಎರಡು ಕೈಯಲ್ಲಿ ಆಗಲ್ಲ, ಇಷ್ಟೇ ಅಂತ ಹೇಳ್ಬಿಟ್ಟು ಅದನ್ನು ಹೇಳೋದಕ್ಕೆ ಇಷ್ಟೆಲ್ಲ ವರ್ಣನೆ ಮಾಡಿ ಮುಂದೆ ಪ್ರಗೃಹ್ಯ ಪಾಣಿಂಚ, ಅಲ್ಲಿ ದಿವಿ ಅಂತ ಅಲ್ಲಿ ಹೇಳಿದರು, ಭುವಿ ಅಂತ ಇಲ್ಲಿ ಹೇಳಿದರು, ನಭಸ್ಥಲಂ ಹೇಳಿದರು, ಭುವಿ ಅಂತ ಹೇಳಿದರು. ಭೂಲೋಕದ ಜನ ದೇವಲೋಕದ ಎಲ್ಲ ಸೇರಿದ್ರಿಂದ ಎಲ್ಲರೂ ಒಂದಂತೆ ಆಯಿತು. ಪ್ರಗೃಹ್ಯ ಪಾಣಿಂಚ ನೃಪಾತ್ಮಜಾಯ ರರಾಜ ರಾಜೀವ ಸಮಾನ ನೇತ್ರ ಯಥಾಪುರ ಸಾಗರಜಾ ಸಮೇತ ಸುರಾಸುರಾಣಾಮೃತಾಬ್ಧಿ ಮಂಥನೇ. ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾ ರರಾಜ ರಾಜೀವ ಸಮಾನ ನೇತ್ರ. ರರಾಜ ರಾಜೀವ ಅದೇ ಅಲಿಟ್ರೇಷನ್, ಅನುಪ್ರಾಸ ಅಲಂಕಾರ ಅಂತ ಕರೀತಾರೆ. ರರಾಜ ರಾಜೀವ, ರಾಜ ರಾಜ ಹಾಗೆ ರಿಪೀಟ್ ಆಗಿದೆ. ಯಥಾಪುರ ಸಾಗರಜಾ ಸಮೇತ ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ. ಸ್ವಯಂವರಕ್ಕೆ ಬಂದಿದ್ರು ಅಂತ ಅಲ್ಲಿ ಹೇಳಿದರು. ವಿವಾಹವಾಯ್ತೀಗ, ಅದಕ್ಕೆ ಪ್ರಗೃಹ್ಯ ಪಾಣಿಂ, ಪಾಣಿಗ್ರಹಣ. ಅದಕ್ಕೆ ಪ್ರಗೃಹ್ಯ ಪಾಣಿಗ್ರಹಣ, ಕೈ ಹಿಡಿಯೋದು ಅಂತ ಅರ್ಥ. ಮೊದಲ ಬಾರಿಗೆ ಕೈ ಹಿಡಿತಾರೆ. ಇವತ್ತೆಲ್ಲ ಶೇಖೆ ಕೊಟ್ಟು ಮುಗಿಸ್ಬಿಟ್ಟಿರ್ತಾರೆ. ಅಂದರೆ ಕೈ ಹಿಡಿಯೋದು ದೊಡ್ಡ ಇದದು ಇವೆಂಟ್. ಅದು ಕೈ ಹಿಡಿಯೋದು ಅಂದ್ರೆ ಏನರ್ಥ, ರಕ್ಷಣೆಗೆ ಒಪ್ಸ್ಕೊಡೋದು. ದಾನ ಕೊಟ್ಟಿದ್ದಕ್ಕೆ ಇದು ಕೈ ಹಿಡಿದಾಯ್ತು, ಕೊಟ್ಟಾಯ್ತು ದಾನ ಅಂತ ಅರ್ಥ. ಪಾಣಿಗ್ರಹಣ ವಿವಾಹ ಎಲ್ಲ ರಫ್ಲಿ ಅವೆಲ್ಲ ಪರ್ಯಾಯ ಪದ. ಅಲ್ಲಿ ವಿಶೇಷಾಂಶಗಳು ಸ್ವಲ್ಪ ಇರುತ್ತೆ. ಅದು ಸತ್ವಪದಿ, ಪಾಣಿಗ್ರಹಣ, ಮಾಂಗಲ್ಯ ಧಾರಣ, ಡಿಫರೆಂಟ್ ಸ್ಟೇಜಸ್ ಅವು. ಈ ಸ್ಟೇಜ್ ನಡೀತಿ ಈಗ. ಪ್ರಗೃಹ್ಯ ಪಾಣಿಂಚ ನೃಪಾತ್ಮಜಾಯಾ, ಆತ್ಮಜ ಮಗ, ಆತ್ಮಜಾ ಮಗಳು, ಆತ್ಮಜಾಯಾ ರಾಜಪುತ್ರಿಯಾದ ಸೀತಾದೇವಿಯ ಪಾಣಿಂ ಪ್ರಗೃಹ್ಯ ಕೈಯನ್ನು ಹಿಡಿದು, ರರಾಜ ರಾಜೀವ ಸಮಾನ ನೇತ್ರ. ರಾಜೀವ ಅಂದ್ರೇನು, ಕಮಲ. ರಾಜೀವ ಸಮಾನ ಅಂದರೆ ಕಮಲ ಸಮಾನ, ಪುಂಡರೀಕಾಕ್ಷ ಅಂತ ಅರ್ಥ. ಪುಂಡರೀಕಾಕ್ಷನಾಥ ಶ್ರೀರಾಮ ರರಾಜ ಶೋಭಿಸಿದನು. ಯಥಾಪುರ ಸಾಗರಜಾ ಸಮೇತ, ಅದೇ ದೃಷ್ಟಾಂತ. ಅಲ್ಲಿ ಸ್ವಯಂವರಕ್ಕೆ ಬಂದಾಗ ದೇವತೆಗಳು, ವಿವಾಹವಾದ್ಮೇಲೆ ದೇವತೆಗಳು. ಸಾಗರಜಾ ಸಮೇತ ಸುರಾಸುರಾಣಾಂ ಅಮೃತಾಬ್ಧಿ ಮಂಥನೆ. ಸುರಾಸುರರೆಲ್ಲ ಸೇರಿ ಅಮೃತದ ಸಾಗರವನ್ನು, ಅಮೃತ ಸಾಗರ ಅಂದರೆ ಕ್ಷೀರಸಾಗರ ಅಥವಾ ಅಮೃತಾರ್ಥಂ ಅಬ್ಧಿ ಮಂಥನೆ. ಅದು ಅಮೃತ ಸಮುದ್ರ ಅಂತ ಒಂದು ಅರ್ಥ. ಅಮೃತ ಸಮುದ್ರ ಅಲ್ಲ, ಅದು ಕ್ಷೀರ ಸಮುದ್ರ. ಅದು ಬಟ್ ಕ್ಷೀರನೇ ಹೇಗಿತ್ತು, ಅಮೃತ ಆಗಿತ್ತು, ಅಮೃತಂತೆ ಇತ್ತು ಅಂತ ಹೇಳೋದಿಲ್ಲ. ಅದು ಒಂದು ರೀತಿ ಅರ್ಥ. ಇನ್ನೊಂದು ರೀತಿ ಅರ್ಥ, ಅಮೃತಕ್ಕೋಸ್ಕರ ಅಬ್ಧಿ ಮಂಥನೆ, ಅಮೃತಾಬ್ಧಿ ಮಂಥನೆ. ಅಮೃತಕ್ಕೋಸ್ಕರ ಕ್ಷೀರ ಸಮುದ್ರ ಮಥನ ಮಾಡಿದಾಗ ಸುರಾಸುರಾಣ, ಸುರಾಸುರಲ್ಲಿ ಸೇರಿ ಮಥನ ಮಾಡಿದಾಗ ಯಾಗ ಕಲ್ಯಾಣವಾಯ್ತಲ್ಲ, ಲಕ್ಷ್ಮೀ ಸ್ವಯಂವರದ ಬಳಿಕ ಲಕ್ಷ್ಮೀ ಕಲ್ಯಾಣವಾಯ್ತಲ್ಲ. ಆ ರೀತಿಯಲ್ಲಿ ರಾಮದೇವರು ಆ ಸಮಯದಲ್ಲಿ ಶೋಭಿಸ್ತಾ ಇದ್ದಾರೆ. ರಾಮದೇವರು ಸ್ವಯಂ ಶೋಭೆ, ಸೀತೆ ಇಲ್ಲದೇನೂ ರಾಮದೇವರಿಗೆ ಶೋಭೆ. ಇಲ್ಲಿ ಸೀತಾ ಇದ್ದಿದ್ದೆ ಜನಗಳ ದೃಷ್ಟಿಯಿಂದ ಶೋಭೆ. ಪರಮಾತ್ಮನ ಪೂರ್ಣ ಶೋಭೆ ಆದ್ದರಿಂದ ಏನು ಬೇಕಿಲ್ಲ, ಸ್ವರತ ಪರಮಾತ್ಮ. ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಪೂರ್ಣವಾಗಿ ಶೋಭಿಸೋದು ದೇವರು ಒಂದೇ. ಉಳಿದವರಲ್ಲಿ ಏನಿರಬೇಕು, ಅವರು ಬರಲಿಲ್ಲ ಇವರು ಬರಲಿಲ್ಲ ಅಂತ ಮನಸ್ಸನ್ನು ಹೊರಗ್ತಿರ್ತಾರೆ. ದೇವರಿಗೆ ಯಾವ ಸಮಸ್ಯೆನೂ ಇಲ್ಲ. ಯಾತಕ್ಕೆ, ಅದು ಪೂರ್ಣರಾತ್ರಿಯಿಂದ ಯಾವ ಸಮಸ್ಯೆನೇ ಇಲ್ಲ.
ಆದರೆ ಉಳಿದವರಿಗೆ ದೇವರು ಬಂದರೆ ನಮ್ಮ ಜೊತೆ ದೇವರು ಯಾವಾಗಲೂ ಇರ್ತಾರೆ. ನಮ್ಮನ್ನು ಬಿಟ್ಟು ದೇವರು ಇರ್ತಾರೆ, ನಮ್ಮ ಜೊತೆಗೂ ದೇವರು ಇರ್ತಾರೆ. ಜೊತೆ ದೇವರಿರೋದು ನಾವು ಬದುಕಿರ್ತೇವೆ, ಇಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ದೇವರು ಮಾತ್ರ ಯಾರನ್ನ ಬಿಟ್ಟು ಹಾಗೆ ಬದುಕಿರ್ತಾರೆ. ಹೇಳಿಲ್ಲ, ಮೀನು ನೀರಿಲ್ಲದೆ ಬದುಕೋದಿಲ್ಲ, ನೀರು ಮೀನಿಲ್ಲದೆ ಬದುಕತ್ತೆ, ಏನು ಯೋಚನೆ. ಆದ್ದರಿಂದ ದೇವರು ಆಸೆ ಅದೇನಿದೋ ಉಪಜೀವಕ. ನೀರನ್ನು ಅವಲಂಬಿಸಿ ಬದುಕಿದೆ, ಆದರೆ ನೀರು ಏನು ಅವಲಂಬಿಸಿ ಬದುಕಿಲ್ಲ, ಮೀನು ಅವಲಂಬಿಸಿ ಬದುಕಿಲ್ಲ. ಅದಿಂದ ಆಗ ನಮಗೆ ಸಾಮ್ಯ ಹೊರಟೋಯ್ತಾಗ. ನೀರು ಮೀನುಗಳು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲವೋ, ಜೀವೊಬ್ಬರ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಉಪಜೀವಕ ಇಬ್ಬರು ಏನಾಗೋದಿಲ್ಲ, ಒಂದಾಗ್ಲಿಕ್ಕೆ ಸಾಧ್ಯ. ಆದರೆ ಅದು ಪದಗಳೇ ಅಲ್ಲವು. ಉಪಜೀವಕ ಪದ ಉಪಯೋಗಿಸಿದಾಗ ಭೇದ ಇದ್ದರೆ ಅದು ಆ ಪದ ಉಪಯೋಗಿಸಕ್ಕೆ ಬರೋದು. ತಂದೆ ಮಗ, ಭೇದ ಇಲ್ಲದವ್ರು ಕರೀಲಕ್ಕೆ ಬರೋದಿಲ್ಲ. ಭೇದ ಇದ್ದಿದ್ದಕ್ಕೆ ತಂದೆ ಮಗ ಅಂತ ಕರೆಯೋದು. ಸ್ವಲಂಕೃತಾಸ್ತತ್ರ ವಿಚೇರುರಂಗನ ವಿದೇಹ ರಾಜಸ್ಯ ಹಿ ಯಾಶ್ಚ ಯೋಷಿತಃ ಬುಧಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಸ್ವಲಂಕೃತಾಃ ತತ್ರ ವಿಚೇರುಃ ಅಂಗನಾಃ ವಿದೇಹರಾಜಸ್ಯ ಹಿ ಯಾಃ ಚ ಯೋಷಿತಃ ಬುಧಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಆಗ ಸ್ವಲಂಕೃತಃ ಸ್ವಲಂಕೃತರಾದಂತಹ ಸ್ವಲಂಕೃತಾಃ ಅಂಗನಾಃ ಅಂಗನಾಃ ಸ್ತ್ರೀಯರು ಅಲಂಕೃತಾಃ ಸುಅಲಂಕೃತಾಃ ವಿಶೇಷ ಮದುವೆ ಇತ್ಯಾದಿಗಳು ಏನು ಮಾಡ್ತಾರೆ, ಯಾರ್ದೋ ಮದುವೆ ಇವರು ಹೊಸ ಡ್ರೆಸ್ ತೊಗೊಂಡೋಗಿರ್ತಾರೆ. ಅಲ್ಲಿ ಮದುವೆ ಅವ್ರದ್ದು ಇವು ಅಲಂಕಾರ ಮಾಡ್ಕೊಂಡಿರ್ತಾರೆ. ಯಾಕೆ, ಹಿಂದಿನ ಕಾಲಕ್ಕೆ ದೇವತಾ ಉತ್ಸವ ಅಂತ ಆ ಥರ ಕಾನ್ಸೆಪ್ಟ್ ಇತ್ತು. ಈಗ ಲೌಕಿಕ ಸಮಾರಂಭ ಮಾಡ್ಕೊಂಡು ಹೋಗ್ತಾರೆ, ಹಿಂದೆ ಹಾಗಲ್ಲ. ಆಗ ಅದೇ ಒಂದು ಸಂಭ್ರಮ ಜಗತ್ತಿಗೆಲ್ಲ. ಆ ಸಮಯದಲ್ಲಿ ನೋಡ್ಬೇಕಾದ್ರೆ ಪರಸ್ಪರ ಏನು ಬರ್ತಿದ್ದಿಲ್ಲ, ಅಲ್ಲಿ ಕೆಟ್ಟ ವಿಚಾರ ಸಂತೋಷ, ಎಲ್ಲರೂ ಸಂಭ್ರಮ ಇರ್ತಿತ್ತು. ಅದಕ್ಕೇನೆ ವಿಚೇರು ಅಂಗನಾಹ ವಿಚೇರು ಸ್ವಲಂಕೃತಾಹ ವಿಶೇಷ ಸಂಚಾರ ಮಾಡಿದರು. ವಿಚಚಾರ ವಿಚಾರತು ವಿಚರತು ವಿಚೇರು ಬಂತಾಗ ವಿಚೇರು ಚಚಾರ ಚೇರತು ಚೇರು ಚೇರಲ್ಲ ಚೇರು ಚಚಾರ ಚೇರತು ಚೇರು ವಿ ಸೇರಿಸ್ಬಿಟ್ರೆ ವಿಚಚಾರ ವಿಚೇರು ಅಂಗನಾಹ ಸಂಚೇರ ಚರಣ ಅಂತ ಏನು, ಸಂಚಾರ ಅಂತ. ವಿಶೇಷ ಓಡಾಟ ಅಂತ ಕರೀತಾರೆ. ಯಾರೋ ಬಂದು ಸುಮ್ಮನೆ ಕೊಡೋದಿಲ್ಲ. ಸಮಾರಂಭಗಳು ಬಂದು ಏನು ಮಾಡ್ತಿರ್ತಾರೆ, ಓಡಾಡ್ತಿರ್ತಾರಲ್ಲಿ. ಅದೇ ಸಂಭ್ರಮ, ಅದೇ ಅಂತಲ್ಲ. ಮತ್ತು ಇದ್ರ ಹೇಳಬೇಕಾದ್ರೆ ಸ್ವಜನತಾಪಗಮಾಗಮ ಸಂಗಮ ಪ್ರತಿಭಜಾ ಸಭಾಜಿತ ಪೂರ್ವಕ ಸಂಭ್ರಮೆ, ಅದೇ ಸಂಭ್ರಮ. ಯಾವ ಬಂದಿರ ಹೋದ್ರೆ ಮಾತಾಡ್ತಿರೋದು, ಇಲ್ಲಿಂದ ಓಡಾಡ್ತಿರೋದು, ಸುಮ್ಮನೆ ಕೂಡ ಇಲ್ಲಿಂದ ಅಲ್ಲಿ ಶಿಫ್ಟ್ ಆಗಿ ಓಡಾಡ್ತಿರ್ತಾರೆ. ಆ ಓಡಾಟನೇ ಒಂದು ಸಂಭ್ರಮ. ಅದಕ್ಕೆ ವಿಚೇರು ಅಂತ ಬೆಳೆದು ಕೂಡರು ಅಂತ ಹೇಳಿಲ್ಲ, ವಿಚೇರು ಇನ್ನೊಂದು ಅರ್ಥ. ತಮ್ಮ ಕೆಲಸ ಮಾಡ್ತಿದ್ರು ಅಂತ ಅರ್ಥ. ಎಲ್ಲರೂ ಕುತ್ಕೊಂಡ್ಬಿಟ್ರೆ ಇದು ಮಾಡೋದೇ, ತಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಅದು ವಿಚೇರು. ಇಲ್ಲದವ್ರು ಏನಾಗ್ತಿದ್ದಿಲ್ಲ, ಎಲ್ಲರೂ ಕೂಡೋರೆ ಆದರೆ ಕೆಲಸ ಮಾಡೋರು ಯಾರು. ಇವತ್ತು ಗುರುಸು ಕೂಡೋರೆ ಜಾಸ್ತಿ. ಅಲ್ಲಿ ಹೇಳೋಕ್ಕೆ ಬರೋದಿಲ್ಲ, ಒಂದು ಹೇಳಕ್ಕೆ ಬಂದು ಮನಸ್ಸಿರೋದಿಲ್ಲ. ಚಿತ್ರ ಸುಮ್ಮನೆ ಕೂತಿರ್ಬೇಕಷ್ಟೆ. ಏನು ಕೆಲಸ ಮಾಡಿದ್ರು ಮರ್ಯಾದೆ ಹೋದಾಗ ಲೆಕ್ಕ. ಹಿಂದೆ ಆಗಲ್ಲ. ಸುಮ್ಮನೆ ಕೊಡೋಕೆ ನಮ್ಮನ್ನು ಯಾತಕ್ಕೆ ಕರೆದ್ರಿ ಅಂತ ಕೇಳ್ತಿದ್ರು. ಸುಮ್ಮನೆ ಕೊಡ್ಸೋಕೆ ಯಾತಕ್ಕೆ ಕರೆದಿದ್ದು ನಮ್ಮನ್ನು, ಏನಾದ್ರು ಕೆಲಸ ಹೇಳಿ. ಈ ಕೆಲಸ ಹೇಳಿದ್ರೆ ಬರೋದಿಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಕೊಡೋದಾದ್ರೆ ಬರ್ತೀವಿ. ಪೂರ್ತಿ ಇದೇ ಚೇಂಜ್ ಅಪ್ರೋಚೇ ಬದಲಾಗಿಬಿಟ್ಟಿದೆ. ಸ್ವಲಂಕೃತಾಸ್ತತ್ರ ವಿಚೇರು ಅಂಗನಾಹ ವಿದೇಹರಾಜಸ್ಯ ಪ್ಲಸ್ ಇನ್ಯಾರು ವಿದೇಹರಾಜಸ್ಯ ಯಾಹಿ ಯೋಷಿತಃ. ವಿದೇಹರಾಜನ ಪಟ್ಟಣದ ಯಾರ್ಯಾರು ಸ್ತ್ರೀಯರಿದ್ದರು ಅಂತ ಒಂದರ್ಥ. ಅವನ ಪತ್ನಿಯರು ಮೊದಲಾದವರೆಲ್ಲ ಅವರೆಲ್ಲರೂ ಸಹ ವಿಶೇಷವಾಗಿ ಅಲ್ಲಿ ಓಡಾಡಿಕೊಂಡಿದ್ದಾರೆ ಸಂಭ್ರಮದಿಂದ. ಉದಾ ಸಮೇತಂ ರಮಯಾ ರಮಾಪತಿಂ. ಮತ್ತೆ ಉತ್ಸವ ಕಾರಣ ಪುನಃ ಮತ್ತೆ ರಿಪೀಟ್ ಮಾಡ್ತಾರೆ. ರಮಯಾ ರಮಾಪತಿಂ ರಮಯಾ ಸಮೇತಂ ರಮಾಪತಿಂ. ರಮಾ ಸಮೇತನಾದ ರಮಾಪತಿ ನೋಡೋದಕ್ಕೋಸ್ಕರವಾಗಿ ಮುದಾ ಸಂತೋಷದಿಂದ ಬಂದರು. ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ. ಇದನ್ನು ನೋಡಿದರು, ರಾಜನು ನೋಡಿದ, ಭಾರಿ ಸಂಭ್ರಮ ಆಯಿತು. ಹಾಗೇನು ಮಾಡ್ದ, ಧನಂ ದದೌ ವಿಶೇಷವಾದಂಥ ಅನೇಕ ವಿಧವಾದ ದಕ್ಷಿಣ ರಾಮದೇವರಿಗೆ ಧನ ಸಮರ್ಪಣೆ ಮಾಡ್ತಾರೆ. ವರದಕ್ಷಿಣೆ ಅಂತ ಕರೀತಾರೆ. ವರದಕ್ಷಿಣೆ ಕೊಡೋ ಅಭ್ಯಾಸ ಅದು. ವರದಕ್ಷಿಣೆ ಅಂದ್ರೆ ಏನಾಗಿದೆ, ಇವತ್ತು ಕೇಳಿಸ್ಕೊಟ್ರೆ ದಕ್ಷಿಣೆ ಅಲ್ಲ, ಅವರ ಕೊಟ್ಟರೆ ದಕ್ಷಿಣೆ. ಇವರು ಡಿಮ್ಯಾಂಡ್ ಮಾಡಿದರೆ ವರದಕ್ಷಿಣೆ ಹೇಗಾಗುತ್ತೆ, ದಕ್ಷಿಣೆ ಡಿಮ್ಯಾಂಡ್ ಮಾಡಿದ್ರೆ ದಕ್ಷಿಣೆ ಆಗೋದಿಲ್ಲ. ವರದಕ್ಷಿಣೆ ಎಂಬ ಪದದಲ್ಲೇ ಕೇಳಿ ತೊಗೊಳ್ಬೇಡ್ರಿ ಅಂತ ಎಚ್ಚರಿಕೆ ಇದೆ. ಕೊಟ್ಟಿದ್ದು ಇಸ್ಕೋಬೇಕಷ್ಟೇ. ಆಗೋದು ಎಷ್ಟು ಸ್ವಲ್ಪ ಕೊಟ್ಟರು ದಕ್ಷಿಣೆ, ಹೆಚ್ಚು ಕೊಟ್ಟರು ದಕ್ಷಿಣೆ ಇದೆ. ಕೇಳಿದರೆ ದಕ್ಷಿಣೆ ಹೇಗಾಗತ್ತದ, ಲಂಚನ ನೀವು ಫೀಸ್ ಅಂತ ಕರಿತೀರಾ, ಇಲ್ಲ, ಮೋಸ ಅದು. ಫೀಸ್ ರಸೀಟ್ ಕೊಟ್ಟರೆ ಫೀಸು, ರಸೀದಿ ಕೊಟ್ಟಾಗ ಏನಾಗುತ್ತದ, ಅದು ಅಫಿಷಿಯಲ್ ಫೀಸ್. ಇದಲ್ಲ ಫೀಸ್, ಅವನ ಪ್ರಕಾರ ಫೀಸ್ ಅಷ್ಟೇ ಹೊರತು ಆ್ಯಕ್ಚುಲಿ ಏನಲ್ಲ, ಫೀಸ್ ಅಲ್ಲ, ಅದು ಮೋಸ. ಇವತ್ತು ದಕ್ಷಿಣೆ ಶಬ್ದಕ್ಕೆ ಅರ್ಥ ಕೆಟ್ಟೋಗ್ಬಿಟ್ಟಿದೆ. ಹೌದಾ, ಯಾವುದೇ ದಾನವನ್ನು ಹ್ಯಾಕೆ ಕೊಡಬೇಕು,
ಅದೇ ಇಲ್ಲ ಹೋದರೆ ಅದಕ್ಷಿಣಂ, ನಾನು ತಾಮಸಂ ಉದಾಹರಣ ತತ್ತಾಮಸಂ ಉದಾಹೃತಂ. ದಕ್ಷಿಣೆ ಇಲ್ಲದೆ ಕೊಟ್ಟರೆ ಏನಂತ ಕರೀತಾರೆ? ತಾಮಸ ದಾನ ಅಂತ. ದಕ್ಷಿಣೆ ಎಷ್ಟು ಕೊಟ್ಟರು ದಕ್ಷಿಣೆ, ಎಷ್ಟು ಬದುಕೇನು ಪದ ಉಪಯೋಗಿಸ್ತಾರೆ? ಯಥಾಶಕ್ತಿ. ನನಗೆ ಎಷ್ಟು ಯಥಾಶಕ್ತಿ ನಮ್ಮ ಪ್ರಕಾರ ಕಡಿಮೆ ಅಂತ ಅರ್ಥ. ಯಥಾಶಕ್ತಿ ಕೊಟ್ಟರು ಕಡಿಮೆ ಕೊಡಿ, ಯಥಾಶಕ್ತಿ ತಿಂದರು ಅಂದರೆ ಫುಲ್ ಅಂತ. ಅಲ್ಲಿ ಯಥಾಶಕ್ತಿ ಅಂದರೆ ಮ್ಯಾಕ್ಸಿಮಮ್, ಇಲ್ಲಿ ಯಥಾಶಕ್ತಿ ಅಂದರೆ ಮಿನಿಮಮ್. ಅಂದರೆ ಅಲ್ಲಿ ಪದ ಶಕ್ತಿ ಇರೋಷ್ಟು ಅಂದರೆ ಶಕ್ತಿ ಇರೋಷ್ಟು ಕೂಡ ಅಂತ ಅರ್ಥ. ಶಕ್ತಿ ಇರೋಷ್ಟು, ಶಕ್ತಿ ಎಷ್ಟಿದೆಯೋ ಅಷ್ಟು ಅಂತ ಅದಕ್ಕೆ ತಾತ್ಪರ್ಯ. ಯಥಾಶಕ್ತಿ ಒಳ್ಳೆ ಪದ. ಅದು ಮಿಸ್ಯೂಸ್ ಮಾಡೋದು. ಅಧ್ಯಾತ್ಮದ ವಿಷಯ ಬಂದಾಗ ಮಿಸ್ಯೂಸ್ ಮಾಡ್ತಾರೆ, ಲೌಕಿಕ ಬಂದಾಗ ಅದನ್ನು ಬೇರೆ ರೀತಿ ಉಪಯೋಗಿಸ್ತಾರೆ. ಜಸ್ಟ್ 10 lakhs ಅದು, ಜಸ್ಟ್ 1 crore. ಇಲ್ಲಿ 10 ರೂಪಾಯಿದು ಒತ್ತು ಹೇಳಿದ, 10 ರೂಪಾಯಿ ದೇವರಿಗೆ. ಅದು 10 ರೂಪಾಯಿ ದೊಡ್ಡ 10 ಜಾಸ್ತಿ ಕಾಣಿಸ್ಬೇಕಲ್ಲಿ, ಅವನಿಗೆ ಮನಸ್ಸಿಲ್ಲ ಅಂತ ಅರ್ಥ. ಹಿಂದೆಲ್ಲ ಆ ಕಾಲ ಇತ್ತು. ಧನಂ ನೃಪಃ ದದು. ಬರೀ ಧನ ಅಂದರೆ ಏನೇನು, ಇಷ್ಟೆಲ್ಲ ಧನದಲ್ಲಿ ಸೇರಿಸ್ತಾರೆ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸ ಕುಂಜರಾನ್ ಪರಾರ್ಘ್ಯ ರತ್ನಾನ್ಯಖಿಲಶ್ಚ ಚೇಷಿತು ದದೌ ಚ ಕನ್ಯಾತ್ರಯಮುತ್ತಮಂ ಮುದಾ ತದಾ ಸ ರಾಮಾವರಜೇಭ್ಯ ಏವಾ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸ ಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚ ಈಶಿತು ದದೌ ಚ ಕನ್ಯಾತ್ರಯಂ ಉತ್ತಮಂ ಮುದಾ ತದಾ ಸಹ ರಾಮಾವರಜೇಭ್ಯ ಏವ. ಪ್ರಿಯಾಣಿ ವಸ್ತ್ರಾಣಿ, ಇವೆಲ್ಲ ಧನದ ಜೊತೆಗೆ ವಸ್ತ್ರದಾನ, ಪ್ರತಿಯೊಂದಕ್ಕೂ ಧನ ಕೊಡ್ತಾ ಹೋದ. ವಸ್ತ್ರಾಣಿ ಪ್ರಿಯಾಣಿ, ಯಾವುದೋ ವಸ್ತ್ರ ಕೊಡಲಿಲ್ಲ. ಎಂಥ ವಸ್ತ್ರ ಕೊಟ್ಟ? ಇಷ್ಟವಾದ ವಸ್ತ್ರ. ಅವರಿಗೆ ನಾವು ಕೊಡೋರಿಗೆ ಇಷ್ಟ ಆಗೋ ರೀತಿ ಕೊಡಬೇಕು. ನಮಗೆ ಇಷ್ಟ ಆದ್ರೂ ಉಪಯೋಗ ಇಲ್ಲ, ತೊಗೊಳ್ಳೋರಿಗೆ ಏನಾಗಬೇಕದು ಇಷ್ಟ ಆಗಬೇಕು. ಕೊಟ್ಟಿದ್ದು ತೊಗೊಂಡೋಗಿ ಅಲ್ಲ, ಅವ್ರು ಕೊಟ್ಟ ಮೇಲೆ ಉಪಯೋಗ ಮಾಡಬೇಕು, ಸಂತೋಷ ಪಡಾಗಿರ್ಬೇಕು. ಪ್ರಿಯಾಣಿ ವಸ್ತ್ರಾಣಿ. ಅದೇ ರೀತಿ ರಥ ಎಲ್ಲದಕ್ಕೂ ಅನ್ವಯ. ಮತ್ತೆ ರಥಾನ್, ರಥಗಳನ್ನು ಕೊಟ್ಟರು. ಇವತ್ತು ರಥ ಕೊಟ್ಟರೆ ಅರ್ಥ ಆಗೋದಿಲ್ಲ, ಕಾರು ಕೊಟ್ಟರು ಅರ್ಥ ಆಗುತ್ತೆ. ವರದಕ್ಷಿಣೆ ಕಾರು ಸೇರಿತ್ತು ಅಂತ ಹೇಳಿದರೆ ಖುಷಿ ಆಗುತ್ತೆ. ವಾಹನ ಅಂತ ತಾತ್ಪರ್ಯ ಏನ? ರಥಾನ್ ಒಂದು ಬಿಟ್ಬಿಡ್ಬೇಕಂತ. ಆಮೇಲೆ ಸಕುಂಜರಾನ್. ಕುಂಜರ ಅಂದ್ರೇನು? ಆನೆ. ಕುಂಜರ ಅಂದ್ರೆ ಸಕುಂಜರಾನ್ ರಥಾನ್. ಆನೆಗಳನ್ನು ಕೊಟ್ಟ, ಜೊತೆಗೆ ರಥಗಳನ್ನು ಕೊಟ್ಟ. ರಥಾನ್ ಸಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚೇಷಿತು. ಪರಾರ್ಘ್ಯ ರತ್ನ ಹಿಂದಿ ಬತ್ತಲು ಸ್ಕೂಟ್ರು ಕಾರ ಬಂದ ಹೊಟ್ಬಿಟ್ಟು. ಈ ಜಟಕ ಕಾಣೋದಿಲ್ಲ, ಆ ಥರ ಆಯಿತು. ಜಟಗಳು ಒಂದು ಕಾಣೋದಿಲ್ಲ ಈಗ. ಕುದುರೆಗಳೇ ಹಿಂದೇನಿರ್ತಿತ್ತಾಗ ಊರು ತುಂಬ ಜಟಕ ಸ್ಟ್ಯಾಂಡ್ ಅಂತಾನೆ ಜಾಗ ಇರ್ತಿತ್ತು. ಈಗ ಜಟಕ ಅಂದರೆ ಅರ್ಥ ಕೂಡ ಆಗಲ್ಲ, ಕಾಣೋದಿಲ್ಲಲ್ಲ, ಇದು ಅರ್ಥನೇ ಆಗೋದಿಲ್ಲ. ಹಿಂದಿನ ಕಾಲಕ್ಕೆ ಆನೆ ಕುದುರೆ ತೀರಾ ಕಾಮನ್ ನಾವೆಲ್ಲ ಕೂಡ. ಇವತ್ತು ಕಾರ್ಗಳು ಸ್ಕೂಟರ್ ವೆಹಿಕಲ್ ಹೇಗೆ ಓಡಾಡುತ್ತ ಹಾಗೆ ಆನೆ ಕುದುರೆ ಸಾಮಾನ್ಯವಾಗಿದ್ದಿದ್ದು. ಫಾರಿನರ್ಸ್ ಬಂದಾಗೆಲ್ಲ ಅವ್ರು ಟ್ರಾವೆಲಾಗ್ಸ್ ಬರೆದಿದ್ದಾರೆ, ತಮ್ಮ ರಿಪೋರ್ಟ್ ಬರೆದಿದ್ದಾರೆ ಹಿಂದಿನ ಕಾಲಕ್ಕೆಲ್ಲ. ಅವ್ರು ಭಾಳ ಫೇಮಸ್ ಇದ್ದಾರೆ. ಅವರು ಇತ್ ಸಿಂಗ್ ಅವರೆಲ್ಲ, ಹ್ಯೂಮನಸ್ ಸಾಂಗ್ ಅವರೆಲ್ಲ ಬಂದವರಲ್ಲ, ಮೆಗಾಸ್ತಾನೀಸ್ ಅವರೆಲ್ಲ ಬರೆದಿಟ್ಟ ಹೇಳ್ತಾರೆ ಅವರು ಹೇಗೆ ಆನೆಗಳು ಓಡಾಡ್ತಿದ್ವು, ಕಾರ್ ಹೇಗೆ ರಥಗಳು ಹೇಗಿದ್ದವು, ಮತ್ತು ಯಾರು ಸೈಡ್ ಕೊಡಬೇಕಾಗಿತ್ತು ಗೊತ್ತಾಯ್ತಾ. ಕುದುರೆ ಬಂದಿತ್ತು ಸರಿ, ಅದು ಆನೆ ಬಂದರೆ ಕುದುರೆ ಆ ಕಡೆ ಸರಿಬೇಕು, ರಥ ಬಂದರೆ ಆನೆ ಆ ಕಡೆ ಸರಿಬೇಕು, ದೊಡ್ಡ ವೆಹಿಕಲಿಗೆ ಪ್ರಿಫರೆನ್ಸ್ ಕೊಡಬೇಕು. ಅದೆಲ್ಲ ವರ್ಣನೆ ಮಾಡ್ತಾರೆ ಹೇಗೆ ಇತ್ತ ಕಾಲಕ್ಕೆ ಅಂತೇಳಿ. ಅನಂತರ ವಿಜಯನಗರ ಕಾಲದವರೆಗೂ ಅದು ವರ್ಣನೆ ಬರ್ತಾ ಹೋಗುತ್ತೆ. ಕ್ರಮೇಣ ಕಡಿಮೆ ಆಗ್ತದೆ. ಮಠಗಳಲ್ಲಿ ಹಿಂದೆಲ್ಲ ಏನಿರ್ತಿತ್ತು? ಆನೆ ಕುದುರೆ ಎಲ್ಲ ವೈಭವ, ಅವುಗಳೆಲ್ಲ ಮೇನೆಗಳೆಲ್ಲ ಇದ್ಯಾವುದಿರೋದಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ. ಅದು ತಕ್ಕಂತೆ ಕೊಡೋದು ತಪ್ಪಲ್ಲ, ಆದರೆ ದೇವರು ಮರೆಯೋದು ತಪ್ಪು ಅಷ್ಟೇ. ಕಾಲಕ್ಕೆ ತಕ್ಕಂತೆ ಕೆಲವು ವಿಷಯ ಬದಲಾದರೆ ಅನಿವಾರ್ಯ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಾವುದು ತಪ್ಪು? ಅದು ಜೊತೆ ದೇವರನ್ನು ಬರೆದುಬಿಟ್ರೆ ತಪ್ಪಾಗುತ್ತೆ. ಪ್ರಿಯಾಣಿ ವಸ್ತ್ರಾಣಿ ರಥಾನ್ ಸ ಕುಂಜರ. ಕುಂಜರ ಅಂತ ಆನೆಗಳಿಗೆ ಹೆಸರು. ಕುಂಜರ ಯಾತ ಕರೀತಾರೆ? ಕುಂಜರ, ಕು ಅಂದರೆ ಭೂಮಿ. ಆನೆ ನಡ್ಕೊಂಡು ಹೋದ್ರೆ ಏನಾಗುತ್ತೆ? ನೆಲ ಇದಾಗಿ ಹೋಗ್ಬಿಡುತ್ತೆ, ಕಿತ್ತು ಬಿಡುತ್ತೆ ನೆಲ ಎಲ್ಲ ಕೂಡ. ಅದಕ್ಕೆ ಏನಂತ ಕುಂಜರ. ಅದನ್ನು ಭೂಮಿನ ಇದು ಮಾಡೋದು ಅಂತ ಅರ್ಥ. ಜರ ಅಂದರೆ ಏನು? ಮುಪ್ಪು ಮಾಡೋದು, ಜೀರ್ಣ ಮಾಡೋದು ಅಂತ. ಆನೆಗಳು ಓಡಾಡ್ಬಿಟ್ರೆ ಏನಾಗುತ್ತೆ? ಜಾಗ ಅದು ರೋಡ್ ಆದಾಗ ಆಗಿಬಿಡುತ್ತೆ. ಆನೆಗಳು ಸಾಲು ಹೋಗಿಬಿಟ್ರೆ ಹೈವೇ ಕ್ರಿಯೇಟ್ ಆದಾಗ ಆಗುತ್ತೆ. ಆ ರೀತಿ ಅಷ್ಟು ಶಕ್ತಿ ಇದೆ ಆನೆಗಳಿಗೆ. ಹೌದು. ತದಾ ಸಕುಂಜರಾನ್ ಪರಾರ್ಘ್ಯ ರತ್ನಾನಿ. ಬರೀ ಹಣ ಅಲ್ಲ, ರತ್ನಗಳನ್ನು ಕೊಟ್ಟ ಜೊತೆಗೆ. ಪರಾರ್ಘ್ಯ ರತ್ನಾನಿ. ಎಂಥ ರತ್ನಗಳು ಅಂದರೆ ಅದು ಪರಾರ್ಘ್ಯ ಇರಬೇಕು. ಪರಾರ್ಘ್ಯ ಅಂದರೆ ಏನರ್ಥ? ಅರ್ಘ ಅಂದರೆ ಏನು? ಅರ್ಘ ಅಂದರೆ ಬೆಲೆ ಅಂತ ಅರ್ಥ. ಅರ್ಘ್ಯ ಅಂದರೆ ಬೆಲೆ ಕಟ್ಟೋದು. ಪರಾರ್ಘ್ಯ ಅಂದರೆ ಭಾರಿ ಬೆಲೆ ಬಾಳ್ತಕ್ಕಂಥ ರತ್ನಗಳನ್ನು ಕೊಟ್ಟ. ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚ ಈಶಿತು. ಯಾತಕ್ಕೆ ಕೊಟ್ಟಿರೋದು? ಯಾರಿಗೆ ಕೊಡ್ತಿರೋದು? ಎಷ್ಟು ದಡ್ಡ ಹಾಗೆಲ್ಲ ಕೊಟ್ಬಿಟ್ಟಲ್ಲ ಅಂತ ಕೇಳಿದರೆ, ಈಶಿತು ಸರ್ವೋತ್ತಮ ಭಗವಂತ. ಎಷ್ಟು ಕೊಟ್ಟರು ಸಾಲದು ದೇವರಿಗೆ. ಎಷ್ಟು ಕೊಟ್ಟರು ಕೂಡ ಏನಲ್ಲ, ಅದು ಕಡಿಮೆನೆ. ಕೆಲವು ಕೊಟ್ಟಾಗ ಹೆಚ್ಚಾಯಿತು ಅನಿಸುತ್ತೆ, ದೇವರಿಗೆ ಕೊಟ್ಟಾಗ ಏನಾಗೋದಿಲ್ಲ, ಎಂದು ಹೆಚ್ಚಾಯಿತು ಅನಿಸ್ಲೇಬಾರ್ದು. ಅನಿಸಿದ್ರೆ ಅರ್ಥನೇ, ದೇವರ ವಿಷಯ ಅರ್ಥ ಆಗಿಲ್ಲ ಅಂತ ಅರ್ಥ. ಕೆಲವರಿಗೆ ಹೆಚ್ಚಾಯಿತು, ದೇವರಿಗೆ ಎಂದು ಯಾವುದೂ ಹೆಚ್ಚಾಗೋದಿಲ್ಲ.
ನಾವು ಕೊಡೋದು ಹೆಚ್ಚಾಗೋದಿಲ್ಲಲ್ಲ, ಏನಾಗುತ್ತದ? ಪತ್ರಂ ಪುಷ್ಪಂ ಫಲಂ ತೋಯಂ. ಆ್ಯಕ್ಚುಲಿ ಪತ್ರಂ ಪುಷ್ಪಂ ಫಲಂ ತೋಯಂ ಕೊಟ್ಟರು, ಪತ್ರಂ ಪುಷ್ಪಂ ಫಲಂ ತೋಯಂ. ಏನು ಕೊಟ್ಟರು ಪತ್ರಂ ಪುಷ್ಪಂ ಫಲಂ ತೋಯನೇ ದೇವರಿಗೆ. ಯಾತಕ್ಕೆ? ಆ ಥರ ಅಂತಸ್ತಿರ ಮುಂದೆ ಏನದು? ದೇವ್ರ ವೈಭವದ ಮುಂದೆ ಇವತ್ತು ಉದಾಹರಣೆಗೆ ಒಂದು ಫಸ್ಟ್ ಫ್ಲೋರ್ ಇದೆ, ಆಕಾಶ ತುಂಬ ಮೇಲಿದೆ. ಸೆಕೆಂಡ್ ಫ್ಲೋರ್ ಇದೆ, ಆಕಾಶ ಮತ್ತೆ ಮೇಲಿದೆ. ಇದು ಎಂಥ ಫ್ಲೋರ್ ಇದೆ, ಆಗಲೂ ಆಕಾಶ ಅಷ್ಟೇ ಮೇಲಿದೆ. ಯಾತಕ್ಕೆ? ಇವು ಎಷ್ಟು ಕೋಟಿ ಫ್ಲೋರ್ ಕಟ್ಟಿದ್ರು ಕೂಡ ಆಕಾಶದ ಬಂದು ಏನಲ್ಲ ಅದು, ಅದೇ ಅಷ್ಟೇ. ಬೆಲ್ಲೆತ್ಕೊಂಡ್ರೆ ಕಾಣೋದಿಲ್ಲ, ಫ್ಲಾಟೇ. ಅದನ್ನು ಪ್ಲಾನ್ ತೊಗೊಂಡ್ಬಿಟ್ರೆ ಏನು ಕಾಣುತ್ತದ? ನೀವು ಪ್ಲೇನಲ್ಲಿ ಹೋಗ್ತಿರಲ್ಲ, ಬೆಟ್ಟಗಳು ಹೇಗೆ ಕಾಣಿಸುತ್ತೆ ನಿಮಗೆ? ಪ್ಲೇನ್ ಗ್ರೌಂಡ್ ಕಂಡ ಕಾಣುತ್ತೆ ತಲೆ ಮೇಲೆ, ಗೊತ್ತಾಯ್ತಿಲ್ಲ ಅಷ್ಟೇ. ಯಾಕಂದ್ರೆ ಏನು ಎತ್ತರ ಬಂದು ಏನೋ ಲೆಕ್ಕ ಇಲ್ಲ ಅವು. ನಮಗೆ ಈ ತಲೆ ಎತ್ತು ನೋಡ್ತೀವಿ, ಅಲ್ಲಿ ಹೀಗೆ ನೋಡ್ತಿರ್ಬೇಕಷ್ಟೇ. ದೇವ್ರ ಮುಂದೆ ಯಾವುದೂ ದೊಡ್ಡದಲ್ಲ. ಆದ್ದರಿಂದ ದೇವ್ರಿಗೆ ಕೊಡ್ಬೇಕಾದ್ರೆ ಏನು ಮಾಡ್ಬೇಕು ನಾವಾಗ? ಕಡಿಮೆ ಅಂದ್ಕೊಂಡೇ ಕೊಡಿ. ಇನ್ನೊಬ್ರಿಗೆ ಯಾವಾಗ ಕೊಟ್ಟರು ಕಡಿಮೆ ಅಂದ್ಕೊಂಡೇ ಕೊಡ್ಬೇಕಾದ್ರೆ. ದಾನ ಕೊಡೋರ ಮನಸ್ಸಲ್ಲಿ ಏನಿರ್ಬೇಕು ಯಾವಾಗಲೂ? ತುಂಬ ಕಡಿಮೆ ಕೊಟ್ಟಿವಿ ಅಂತ ಇರ್ಬೇಕು, ಜಾಸ್ತಿ ಕೊಟ್ಟಿವಿ ಅಂತ ಇರಬಾರ್ದು. ತೊಗೊಂಡವ್ರ ಮನಸ್ಸಲ್ಲಿ ಏನಿರ್ಬೇಕಂತೆ? ತುಂಬ ಜಾಸ್ತಿ ಕೊಟ್ಟವ್ರು ಹೋಗ್ಬೇಕಂತ. ಇಸ್ಕೊಂಡವರು ತುಂಬ ಜಾಸ್ತಿ ಆಯ್ತು ಅನ್ಕೋಬೇಕಂತ. ಇವ್ರು ಕೊಟ್ಟವರು ಕಡಿಮೆ ಆಯ್ತು ಅನ್ಕೋಬೇಕು. ಉಲ್ಟಾ ಮಾಡ್ತೀವಿ ಹೊತ್ತು. ಇವ್ರು ಜಾಸ್ತಿ ಕೊಟ್ಟು ಅಂತ ಇವರು ಕಡಿಮೆ ಕೊಟ್ಟರು ಅಂತ ಅವರು. ಅದ್ರ ಇಬ್ಬರಿಗೂ ಪುಣ್ಯ ಬರಲ್ಲ ಅಂತ ಹೇಳ್ತಾರೆ. ರೀತಿ ಮಾಡಿದಾಗ ಇಬ್ಬರಿಗೂ ಪುಣ್ಯ ಇಲ್ಲ. ಯಾರು ಈ ರೀತಿ ತಿಳ್ಕೊತಾರೆ, ಕೊಟ್ಟವನಿಗೂ ಪುಣ್ಯ, ತೊಗೊಂಡವನಿಗೂ ಪುಣ್ಯ. ಅರ್ಥ ಆಯ್ತಾ? ಕೊಟ್ಟವನಿಗೂ ಭಾರಿ ಪುಣ್ಯ. ಕಡಿಮೆ ಕೊಡ್ತೀನಿ ಅಂತ ಅನ್ಕೊಂಡಾಗೆಲ್ಲ ದೇವ್ರಿಗೆ ಕೊಟ್ಟೆ ಅಂತ ಅರ್ಥ. ಯಾತಕ್ಕೆ ಕಡಿಮೆ ಅನ್ಕೋಬೇಕು ಅಂತ? ಇವರಿಗೇನೋ ಸರಿ, ಒಳಗಿರೋ ದೇವರಿದ್ದಾರಲ್ಲ ಆ ದೃಷ್ಟಿಯಿಂದ ಕಡಿಮೆ ಕೊಟ್ಟಿದ್ದಾವೆ. ಅರ್ಥ ಆಯ್ತಾ? ಇವತ್ತು ಒಬ್ಬರು ವ್ಯಕ್ತಿ ಬರ್ತಾನೆ ಕೊಡ್ತಾನೆ, ಇವನು ಬರ್ತಾನೆ, ಒಬ್ಬ ರೆಪ್ರೆಸೆಂಟೇಟಿವ್ ಬರ್ತಾರೆ, ಅವರ ಕಡಿಮೆ ಕೊಡೋಕ್ಕಾಗೋದಿಲ್ಲ. ಯಾತಕ್ಕೆ? ಅವ್ರು ನೋಡಿ ಕೊಡ್ತೀವಿ, ಇವನು ನೋಡಿ ಕೊಡಲ್ಲ. ಅವಾಗ ಅವ್ರು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರಾಗ? ಅವ್ರ ಯೋಗ್ಯತೆ ಯೋಚನೆ ಮಾಡಿ ಇವ್ರ ಕೈಲಿ ಕೊಡ್ತಾರೆ. ಇವತ್ತು ನಾವು ದೇವ್ರಿಗೆ ಕೊಡ್ತೀವಿ ಅಂತ ಕಾನ್ಸೆಪ್ಟ್ ಬಂದರೆ ಏನು ಮಾಡ್ತೇವೆ? ನಮಗಾಗ ಒಳ್ಳೇದು ಕೊಡಬೇಕು ಅಂತ ಫಸ್ಟ್ ಅನಿಸುತ್ತೆ, ಮತ್ತು ಕೊಟ್ಟಿದ್ದು ಕಡಿಮೆ ಅಂತ ಅನಿಸುತ್ತೆ, ಎರಡೆರಡಾಗುತ್ತೆ. ಬರೀ ವ್ಯಕ್ತಿಗಾದರೆ ನಿನಗೆ ಎಷ್ಟು ಕೊಡ್ತಾರೋ ನೀವು ಕೊಡೋದೇ ಇಲ್ಲ, ಏನೋ ಬಂದಿದ್ದು ಎಷ್ಟು ಕೊಡ್ತೀನಿ ತೊಗೊಂಡೋಗು ಅಂತ ಹೇಳ್ತಾರೆ. ಅದು ಹೇಳೋ ರೀತಿ ಅದು ಯಾವಾಗ ಕೃಷ್ಣಾರ್ಪಣ ಬುದ್ಧಿಯಿಂದ ಕೊಟ್ಟರೆ ನಮ್ಮ ಮನಸ್ಸಲ್ಲಿ ವಿನಯ ಇರುತ್ತೆ. ದೊಡ್ಡವ್ರಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಭಾವನೆ ಪುಣ್ಯನೂ ಜಾಸ್ತಿ ಆಗುತ್ತೆ. ಇಸ್ಕೋಬೇಕಾದ್ರೆ ಹಾಗೇನೆ ದೇವರು ಕೊಟ್ಟ ಅವಾಗೇನಾಯ್ತಾಗ ಭಾರಿ ಆಯಿತು ಅಂತ. ಭಾರಿ ಆಗುತ್ತೆ. ಆ್ಯಕ್ಚುಲಿ ಆ ಥರ ಮನೋಭಾವ ಇದ್ದರೆ, ಕಡಿಮೆ ಕೊಟ್ಟಿದ್ರು ಕೂಡ ಅವರು ಈ ಭಾವನೆ ಹೆಚ್ಚು ಅಂತಿದ್ರೆ ಒಳ್ಳೇದಾಗೇ ಆಗುತ್ತೆ. ಆ ರೀತಿ ಇಲ್ಲದೆ ಹೋದರೆ ದಾನ ಅರ್ಥ ಇಲ್ಲ ಅಂತ ಮನುಸ್ಮೃತಿ ಹೇಳುತ್ತೆ. ಯಾರಿಗೆ ಕೊಟ್ಟವನಿಗೆ ಅಹಂಕಾರ, ಇಸ್ಕೊಂಡವನಿಗೆ ಅತೃಪ್ತಿ ಇದ್ದರೆ ಅದು ಪುಣ್ಯ ಬರೋದಿಲ್ಲ. ಇಬ್ಬರು ನರಕಕ್ಕೆ ಹೋಗ್ತಾ ಇರುತ್ತೆ, ಇವನು ನರಕಕ್ಕೆ ಅವನು ನರಕಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅನುಸಂಧಾನ ಇಲ್ಲ ಆದ್ದರಿಂದ ಅವ್ರಿಗೆ ಉದ್ಧಾರ ಆಗೋದೇ ಇಲ್ಲ. ತುಳಸಿದು ಏನು ಕೊಟ್ಟರು ಏನು ಅನ್ಬೇಕು? ತುಳಸಿ ದಳ ಅಷ್ಟೇ, ಏನು ಕೊಟ್ಟರು ಅಷ್ಟೇ. ತುಳಸಿ ದಳ ಸಮೇತನೇ ಕೊಡಬೇಕು, ಜೊತೆಗೆ ತುಳಸಿ ಸಮೇತನೇ ಕೊಡೋದು. ಯಾತಕ್ಕೆ ಅಂದರೆ ಅದು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಮಾಡುತ್ತೆ ಅಂತ. ಆ ತುಳಸಿ ಸೇರಿದ ತಕ್ಷಣ ಏನಾಯ್ತು ಅಲ್ಲಿಗೆ? ಇನ್ನೊಂದು ಸ್ವಾರಸ್ಯ, ಎಲ್ರಿಗೂ ಏನೇ ದಾನ ಕೊಟ್ಟು ತುಳಸಿ ಯಾಕೆ ಕೊಡ್ಬೇಕಂತ? ತುಳಸಿ ಯಾರಿಗೆ ಪ್ರಿಯ? ಸೊ ಒಳಗೆ ದೇವರಿದ್ದಾನೆ, ಅದಕ್ಕೆ ನಾವು ತುಳಸಿ ಕೊಡ್ತೀವಿ ಅಂತ. ಒಳಗೆ ದೇವರಿದ್ದಾನೆ, ಆದ್ದರಿಂದ ದೇವರಿಗೆ ಅರ್ಪಣೆ. ಉಳಿದವರಿಗೆ ತುಳಸಿ ಇಲ್ಲ, ಫಸ್ಟ್ ತುಳಸಿ ಯಾರಿಗೆ ಕೊಡ್ಬೇಕು ನಾವು? ದೇವರಿಗೆ. ಅದರಿಂದನೇ ಏನು ಸಂಧಾನ ಮಾಡಬೇಕಾಗ ಒಳಗೆ ದೇವ್ರಿಗೆ ಕೊಡ್ತೇವೆ. ಆದ್ದರಿಂದ ಇವತ್ತು ನೀವು ಯಾವುದೋ ಕೊಡೋದು ಎಷ್ಟ್ರೇನ ತುಳಸಿ ಸಮೇತ ಕೊಟ್ಟರೆ ಏನದು? ನಿಷಿದ್ಧ ಪದಾರ್ಥ. ನಿಷಿದ್ಧ ಪದಾರ್ಥ ಕೊಡಾಗಿಲ್ಲ. ತುಳಸಿ ಸಮೇತ ಕೊಡ್ಬೇಕಾದ್ರೆ ವಸ್ತು ಏನಾಗಿರ್ಬೇಕದ? ತುಳಸಿ ಮುತ್ತಾಗಿರ್ಬೇಕು. ಅದಕ್ಕೆ ತುಳಸಿ ಕೊಡ್ಬೇಕಾದ್ರೆ ತುಳಸಿ ಪರಮಮಂಗಳ ವಸ್ತು. ಪರಮಮಂಗಳ ವಸ್ತುವನ್ನು ಕೊಡಬೇಕು, ಸೇರಿಸ್ಬೇಕಾದ್ರೆ ಇದೇನಾಗಿರ್ಬೇಕಿದು? ವಿಹಿತ ವಸ್ತುವೇ ಆಗಿರ್ಬೇಕು. ಕೆಲವರೆಲ್ಲ ಮೂರ್ಖರು ಏನು ಮಾಡ್ತಾರೆ ಅಂದರೆ ತಮ್ಮ ಯಾವಾಗ ಇವತ್ತು ಅದು ಶುರುವಾಗಿದೆ, ಏನೇನು ನಾಯಿ ದಾನ ಮಾಡೋದು. ನಾಯಿ ದಾನ, ಮದುವೆಗೆ ನಾಯಿ ಪ್ರೆಸೆಂಟ್ ಮಾಡಿದೆ ಅಂತ ಹೇಳೋದು ಬರುತ್ತೆ, ಪೇಪರಲ್ಲಿ ಬರುತ್ತೆ, ನೋಡ್ತಾರೆ. ನಾಯಿ ದಾನ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ವಾದಿರಾಜ ತಗೊಂಡು ಹಿಂದೆ ಬರೆದಾರ. ಲಕ್ಷಾಲಂಕಾರ ಭಗವದ್ಗೀತೆಯಲ್ಲಿ ಬರೀಬೇಕಾದ್ರೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರಸೆ ಎಂದು ಬರೀಬೇಕಾದ್ರೆ ವಾದಿರಾಜ ತಗೊಂಡು ಬರೀತಾರೆ. ನೋಡಿದ್ರೆ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಅಂತಿದೆ, ಆನೆ ನಾಯಿ ಎಲ್ಲ ಇದೆ. ಆದ್ದರಿಂದ ಯಾರು ಕಾಣಿಕೆ ಕೊಡ್ಬೇಕಾದ್ರೆ ನಾಯಿ ಕಾಣಿಕೆ ಕೊಡ್ತಾರಾ ಅಂತ ಬರ್ತಿದ್ದಾರೆ. ಇವತ್ತು ಕೊಡ್ತಾರೆ ಅಂತ ಆಗ್ಬಿಟ್ಟಿದೆ, ಹಿಂದೆ ಕೊಡ್ತಾರಾ? ಹಾಗಿದ್ರೆ ಅವ್ರು ಎರಡು ಒಂದೇ ಅಲ್ಲನಪ್ಪ, ನಾಯಿ ಕೊಟ್ಬಿಟ್ಟು. ಹಾಗಿದ್ರೆ ನಾಯಿ ದಾನ ಮಾಡ್ತೀಯ, ಮಾಡೋದಿಲ್ಲ, ಹೌದಲ್ಲ ಅಂದಮೇಲೆ ಎರಡು ಬೇರೆ ಅಂತ ಆಯ್ತಾ ಇಲ್ಲ. ಸೊ ವಸ್ತುಗಳು ಬೇರೆ, ಒಳಗಿರೋ ಪರಮಾತ್ಮ ಮಾತ್ರ ಒಂದೇ ಅನ್ಬೇಕೆ ಹೊರತು ವಸ್ತುಗಳು ಒಂದೇ ಅಲ್ಲ. ದೃಷ್ಟಾಂತ, ಒಳ್ಳೆ ದೃಷ್ಟಾಂತ ಕೊಟ್ಟು ಬರೆದಿದ್ದಾರೆ ಅದು. ಆ ದೃಷ್ಟಿಯಿಂದ ಇವತ್ತು ಕೆಟ್ಟ ಮಾತುಗಳೆಲ್ಲ ಕಾಮನ್ ಆಗೋ ಸ್ಥಿತಿ ಬಂದುಬಿಟ್ಟಿದೆ. ಹಿಂದೆ ಯಾವುದೋ ಒಂದು ಡೈವರ್ಸ್ ಅಂದರೆ ಅಯ್ಯೋ ಭಾರಿ ಗಾಬರಿ ಈಗ ಹೌದಾ ಅವಳು ಬಿಡಿ ಅಂತ ಹೇಳಿ. ಯಾಕಂದ್ರೆ ಕಾಲ ಕಾಮನ್ ಆದಾಗ ಏನು ಅನಿಸುತ್ತೆ? ಅದ್ರ ಬಗ್ಗೆ ತಪ್ಪು ಅನಿಸೋದೇ ಇಲ್ಲ, ನಮಗೆ ಆಶ್ಚರ್ಯ ಅನಿಸೋದೇ ಇಲ್ಲ. ಪ್ರಿಯಾಣಿ ವಸ್ತ್ರಾಣಿ ರಥಾಂಸ ಕುಂಜರಾನ್ ಪರಾರ್ಘ್ಯ ರತ್ನಾನಿ ಅಖಿಲಸ್ಯ ಚೇಷಿತು. ಪರಾರ್ಘ್ಯ ಅನ್ನೋ ಪದ ನಮಗೆ ಅರ್ಥ ಆಗುತ್ತೆ. ಕೆಲವು ವರ್ಷಗಳ ಹಿಂದೆ ತಿರುಪತಿ ಶ್ರೀನಿವಾಸ ದೇವರ ಹುಂಡಿಗೆ ಯಾರೋ ಒಂದು ಇನ್ನು ಹಾಕಿದ್ರಂತೆ ರತ್ನನ.
ಎಷ್ಟು ಪ್ರಶಸ್ತ ಆಗಿತ್ತು ಅಂದರೆ ಬೆಲೆ ಕಟ್ಟಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಅದು ಯಾರಿಗೆ ತೋರಿಸಿದ್ರು ಕೂಡ ಹೇಳೋದಕ್ಕೆ ಆಗೋದಿಲ್ಲ, ಅಷ್ಟು ಅಪೂರ್ವ ಅಂತ ಹೇಳ್ತಿದ್ರು. ಅದು ದೊಡ್ಡ ನ್ಯೂಸ್ ಆಗಿತ್ತು ಆಗಿನ ಕಾಲಕ್ಕೆ. ಕೆಲವು ವಯಸ್ಸಾದ್ರೆ ಕೆಲವು ಗೊತ್ತಿರ್ತದೆ, ದೊಡ್ಡ ನ್ಯೂಸ್ ಅದು. ಅದು ಯಾರೋ ಹಾಕಿ ಹೋಗಿದ್ದಾನೆ, ಅದು ಬೆಲೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಅಪೂರ್ವವಾದಂಥ ರತ್ನ ಹಾಕಿದ್ದಾನೆ ಅಂತ. ನಮಗೆ ಬೆಲೆ ಕಟ್ಟೋದು ಇಬ್ಬರಿಗೆ ಗೊತ್ತಾ, ಅಂಗಡಿಯವ್ರಿಗೆ ಹೋದಾಗ ಹೇಳ್ತಾರೆ ಇದು ಎಷ್ಟು ಬೆಲೆ ಕಟ್ಬೋದು ಹೇಳ್ತಾರೆ. ಕೆಲವು ಸಿಕ್ಕರೆ ತುಂಬ ರೇರಿದು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ. ಅಂಥ ರತ್ನಗಳನ್ನು ಕೊಟ್ಟ. ಕಾರಣ ಇದೆಲ್ಲ ಕಾರಣ ಹೇಳಿದ್ರೆ ಈಶಿತು ಒಂದು ಪದ ಉಪಯೋಗಿಸ್ಬಿಟ್ರು. ಈಶಾವಾಸ್ಯಂ ಶಬ್ದ ಬರ್ತದೆ. ಈಶಿತು ಈಶಾವಾಸ್ಯಂ, ಎಲ್ಲದರ ಸ್ವಾಮಿ ಅವನಾದ್ರೆ ಎಷ್ಟು ಕೊಟ್ಟರು ಕಡಿಮೆನೆ. ತದೌಚ ಕನ್ಯೆ ಮತ್ತೇನಾಗುತ್ತೆ ಗೊತ್ತಾ, ದೇವರಿಗೆ ಕೊಟ್ಟಾಗ ಅನಂತ ಆಗುತ್ತೆ. ಮತ್ತೆ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಇರೋದೆಲ್ಲ ಕೆಲವು ಎಲ್ಲ ಇನ್ವೆಸ್ಟ್ ಯಾತಕ್ಕೆ ಮಾಡ್ತಾರೆ ಕೆಲವು ಸಲ ಅಂದರೆ ಎಲ್ಲ ಜಾಸ್ತಿ ಆಗಿಬಿಡುತ್ತೆ ಅಂತ. ಇವತ್ತಿಟ್ಟು ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಆದರೆ ನಿಜವಾಗ್ಲೂ ದೇವರಲ್ಲಿಟ್ಟ ಏನಾಗುತ್ತದ, ನಿಜವಾಗ್ಲೂ ಅನಂತ. ಇಲ್ಲಿಟ್ಟು ಅನಂತ ಆಗೋದಿಲ್ಲ. ನಾವು ಇಡಬೇಕಾದ್ರೆ ಏನು ಮಾಡ್ತೀವಿ, ಇಂಟ್ರೆಸ್ಟ್ ನೋಡ್ತೇವೆ, ಜಾಸ್ತಿ ಇದ್ದಲ್ಲಿ ಕೊಡ್ತೇವೆ. ಜಾಸ್ತಿ ಮತ್ತು ಸೇಫ್ ಎರಡಾಗಬೇಕು, ಅದು ಜಾಣತನ. ಇವತ್ತು ಯಾರನ್ನ ಕಂಪೇರ್ ಮಾಡಿ ಹರಿಸರ್ವತ್ವ ಒಂದು ಎಕ್ಸಾಂಪಲ್ ಏನಂದರೆ, ಯಾರಿಗೆ ಕೊಟ್ಟರೆ ಒಂದು ವಸ್ತು ಅನಂತ ಆಗುತ್ತೋ ಅವನು ದೊಡ್ಡವನು. ಮತ್ತು ಯಾರಿಗೆ ಕೊಟ್ಟರೆ ಅನಂತ ಅಂತ ಹೇಳೋದಿಲ್ಲ. ಯಾರಿಗಾಗತ್ತೆ, ದೇವ್ರಿಗೆ ಕೊಟ್ಟರೆ ಮಾತ್ರ ಆಗೋದು. ಅದೇ ಸರ್ವೋತ್ತಮ ಯಾರಾಯ್ತು ಆಗಿದ್ರಿ ಈಗ, ದೇವರಷ್ಟೇ ಸರ್ವೋತ್ತಮ. ಮತ್ತು 100% ಸೇಫ್ ಅದು. ಯೋಗಕ್ಷೇಮಂ ಮಹಾಮ್ಯಹಂ. ಅದು ಬೆಳೆಯೋದು ನಿಶ್ಚಿತ, ಉಳಿಯೋದು ನಿಶ್ಚಿತ. ಉಳಿದ ಕಡೆಗೆ ಹೋದರೆ ಅಷ್ಟು ಬೆಳೆಯೋದಿಲ್ಲ, ಕೆಲಸತ್ತೆ ಉಳಿಯೋದು ಇಲ್ಲ. ಬೇರೆ ಕೊಟ್ಟಿದ್ದೆಲ್ಲ ವೇಸ್ಟ್ ಅದು. ಅಂಥವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಅಂಥವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ತಿಳುವಳಿಕೆ ಇಲ್ಲದೆ ಕೊಟ್ಟರೆ, ತಿಳುವಳಿಕೆ ಇಲ್ದವ್ರಿಗೆ ಕೊಟ್ಟರೆ ಏನಾಗುತ್ತದ, ಅಂಥವತ್ತು ಆ ಫಲ ಎಲ್ಲ ನಾಶ ಆಗಿಬಿಡುತ್ತೆ, ಕೊಟ್ಟಿದ್ದೆಲ್ಲ ನಾಶ ಆಗಿಬಿಡುತ್ತೆ. ದೇವ್ರಿಗೆ ಕೊಟ್ಟಾಗ ಏನಾಗುತ್ತದ, ಅನಂತ ಕೃಷ್ಣಾರ್ಪಣ ಅಂತ ಹೇಳಿ ಕೊಟ್ಟಾಗ ಅನಂತ ಮಡಿ ಆಗುತ್ತೆ. ಅನಂತ ಮಡಿ ಮಾಡಿ ಮರಳಿತನಗಪ್ಪಿಸಲು ಕೊಟ್ಟದು ಅನಂತ ಮಡಿ ಮಾಡಿ. ಈ ಕಾನ್ಸೆಪ್ಟಲ್ಲೇ ದೇವರು ಸರ್ವೋತ್ತಮ ಅಂತ ಕ್ಲಿಯರಾಗಿ ಕಾಣುತ್ತೆ. ಇವು ಸಾಮಾನ್ಯವಾಗಿ ನವಗ್ರಹ ಪೂಜೆ ಮಾಡ್ತಾರೆ, ಯಾವುದೋ ಹೋಮ ಮಾಡ್ತಾರೆ, ಕೊನೆಗೆ ಏನಂತ ಹೇಳ್ತಾರೆ, ನವಗ್ರಹಾರ್ಪಣ ವಸ್ತು ಅಂತ ಹೇಳೋದಿಲ್ಲ, ಕೃಷ್ಣಾರ್ಪಣ ವಸ್ತು. ಯಾರೇ ಏನೇ ಹೇಳಿದ್ರು ಕೊನೆಗೆ ಎಂಡ್ ಎಲ್ಲಿ ಆಗ್ಬೇಕದ, ಕೃಷ್ಣಾರ್ಪಣ ಅಂತಾನೆ ಆಗುತ್ತೆ. ಅದು ಮುಂದಿನ ಪ್ರಶ್ನೆ. ಅದು ತಗೋದು ಇದೆಲ್ಲ ಕೊಡೋದು ಮೊದಲು ಕೊಡೋ ಕಾನ್ಸೆಪ್ಟ್ ಅದು ಎಲ್ಲಿಂದ ಬಂತು, ಯಾತಕ್ಕೆ ಕೊಡ್ಬೇಕಾದ್ರೆ ದೇವರೇ ಕೊಟ್ಟಿದ್ದು. ದೇವರೇ ಕೊಟ್ಟಿದ್ದು ಇನ್ಯಾರಿಗೆ ಕೊಡ್ಬೇಕು ನಾವೀಗ, ದೇವರಿಗೆ ಕೊಡ್ಬೇಕು. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಇದಿಷ್ಟು ಇದಾಯಿತು. ಮುಂದೆ ಹೊಸ ಏನಾಯಿತು, ಒಂದು ಮದುವೆ ಆಗಲಿಲ್ಲ, ಇನ್ನೂ 3 ಮದುವೆ ಆಯಿತು. ಒಟ್ಟು ಎಷ್ಟು ಮದುವೆ ಆಯ್ತು ಅಲ್ಲಿ ಆಗ, ಕನ್ಯಾತ್ರಯ ಉತ್ತಮಂ ತದಾ. ಇನ್ನೂ 3 ಕನ್ಯೆಯರನ್ನು ಕೊಟ್ಟರು. ಯಾರಿಗೆ, ಲಕ್ಷ್ಮಣಾದಿಗಳಿಗೆ. ಅದನ್ನು ಹೇಳ್ತಾರೆ. ಅದನ್ನು ಅಷ್ಟೇ ಹೇಳಿಬಿಡ್ತಾರೆ. ರಾಮದೇವ್ರ ಬಗ್ಗೆ ಇಷ್ಟೆಲ್ಲ ಹೇಳಿಬಿಟ್ಟು ಮದುವೆ ಮಾಡಿಕೊಂಡು ಮುಗಿಸ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಪ್ರಧಾನ ಇದು. ಪ್ರಧಾನವಾದ ಹೈಲೈಟ್ ಮಾಡಬೇಕು, ವಿಸ್ತಾರವಾಗಿ ಹೇಳಬೇಕು, ಉಳಿದಿದ್ದೆಲ್ಲ ಸಂಕ್ಷೇಪ ಮಾಡಬೇಕು.